ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಪಾಡ್ಕಾಸ್ಟ್, ಅನ್ ಇನಿಷಿಯೇಟಿವ್ ಬೈ ಎಡ್ಲ್ಯಾಬ್, ಪವರ್ಡ್ ಬೈ ಶ್ವಾಸ್, ಡ್ರಿವನ್ ಬೈ ಪರ್ಪಸ್ ಫಾರ್ ಅವೇಕನಿಂಗ್ ಮೈಂಡ್. ಸೊ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ನಿಖಿಲ್ IFS. ದಿಸ್ ಎಪಿಸೋಡ್ ಲೆಟ್ಸ್ ಎಕ್ಸ್ಪ್ಲೋರ್ ಹಿಸ್ ಜರ್ನಿ ಫ್ರಮ್ C to G, ಚಿತ್ರದುರ್ಗ ಟು ಗ್ಲೋಬಲ್ ಲೆವೆಲ್. ವೆಲ್ಕಮ್ ಟು ದ ಶೋ ಸರ್. ಸರ್, ಬೇಸಿಕಲಿ ತಾವು ಚಿತ್ರದುರ್ಗದವರೇ ಇದ್ದೀರಾ. ಸೊ ಚಿತ್ರದುರ್ಗದಿಂದ ನಿಮ್ಮ ಒಂದು ಜರ್ನಿ ಹೇಗಿತ್ತು? ಹೇಗೆ ನಿಮಗೊಂದು ಥಾಟ್ ಬಂತು ಟು ಬಿಕಮ್ ಆನ್ IFS ಆಫೀಸರ್? ಅಂಡ್ UPSC ಕ್ಲಿಯರ್ ಮಾಡಿದ್ಮೇಲೆ ಬಹಳಷ್ಟು ಜನ ಅಡ್ಮಿನಿಸ್ಟ್ರೇಟಿವ್ ಅಲ್ಲೇ ಬರ್ಬೇಕು ಅಂತ ಚೂಸ್ ಮಾಡ್ತಾರೆ. ಬಟ್ ಐ ಥಿಂಕ್ ನೀವು ಆಪ್ಟೆಡ್ ಇಟ್. ವಾಟ್ ಮೇಡ್ ಯು ಟು ಆಪ್ಟ್ ಅಂಡ್ ಹೌ ವಾಸ್ ಯುವರ್ ಜರ್ನಿ? ನಮ್ದು ಫಸ್ಟ್ ರಾಂಡಿವು ಅಥವಾ ಮೀಟಿಂಗ್ ವಿತ್ ಸಿವಿಲ್ ಸರ್ವಿಸ್ ಅಂತ ಅಂದರೆ, ನಾನು 10th ಸ್ಟ್ಯಾಂಡರ್ಡ್ನಲ್ಲಿದ್ದಾಗ ನಮ್ಮ ತಂದೆಯವರ ಸ್ಟೂಡೆಂಟ್ ಒಬ್ಬರು KJ ಶ್ರೀನಿವಾಸ್, ಅವರು 2002 ಬ್ಯಾಚ್ ಫಾರಿನ್ ಸರ್ವಿಸ್, ಅವರು ಮನೆಗೆ ಬಂದಿದ್ರು. ನಾನು 10th ಸ್ಟ್ಯಾಂಡರ್ಡ್ನಲ್ಲಿದ್ದೆ. ಆಮೇಲೆ ಅವರು ಮತ್ತು ಹರ್ಷ ಅಂತ, ಅವರು IPS ಕರ್ನಾಟಕ ಬ್ರಾಂಚ್. ಸೊ ಇಬ್ಬರು ನಮ್ಮ ತಂದೆ ಸ್ಟೂಡೆಂಟ್ಸ್. ನಮ್ಮ ತಂದೆ ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ರು ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ. ಸೊ ಅವ್ರ ಮನೆಗೆ ಬಂದಾಗ ಅವ್ರನ್ನ ನೋಡಿ ನನಗೆ ಭಾಳ ಆಶ್ಚರ್ಯ ಆಯಿತು. ಇವ್ರದ್ದು ಏನು ವರ್ಕ್ ಪ್ರೊಫೈಲ್, ಇವರು ಏನು ಇದು ಅಂತ. ಸೊ ಅವ್ರ ಹತ್ರ ನಾನು ಆ ಟೈಮಲ್ಲಿ ಮಾತಾಡಿದಾಗ ಅವರು ಎಕ್ಸ್ಪ್ಲೇನ್ ಮಾಡಿದರು, ಈ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಆವಾಗ ಭಾಳ ತಲೆಯಲ್ಲಿ ಸ್ಟ್ರಾಂಗ್ ಆಗಿ ಕೂತ್ಬಿಟ್ಟು, ನಾನು ಇದನ್ನು ಮಾಡಬೇಕು, ಇವರು ಅಚೀವ್ ಮಾಡಿರೋದನ್ನ ನಾನು ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಸ್ಟ್ರಾಂಗ್ ಆಗಿ ಕುಡಿತು. ಆಮೇಲೆ KJ ಶ್ರೀನಿವಾಸ್ ಫಾರಿನ್ ಸರ್ವಿಸ್ ಆಗಿತ್ತು. ನನಗೂ ಕೂಡ ಇನಿಷಿಯಲ್ ಬೆಂಟ್ ಆಫ್ ಮೈಂಡ್ ಫಾರಿನ್ ಸರ್ವಿಸ್ ಕಡೆನೇ ಹೋಯ್ತು. ಯಾಕೆಂದರೆ ಅವರೇ ನನಗೆ ಒಂದು ರೀತಿಯಲ್ಲಿ ಇನ್ಸ್ಪಿರೇಷನ್ ಆಗಿತ್ತು. ಓಕೆ. ಹೈಸ್ಕೂಲ್ನಲ್ಲೂ ಕೂಡ ಅವ್ರ ಹೆಸರು ಭಾಳ ಕೇಳಿದ್ದೆ. ನಾನು ಏನೇ ಮಾಡಿದ್ರು ಅವರು ಇವನು KJ ಶ್ರೀನಿವಾಸ್ ಮಾಡಿದ್ದ ಇದನ್ನ ಅಂತ ಅವರು ಪಾಯಿಂಟ್ ತರೋರು. ಸೊ ಅವರು ಒಂಥರ ನನಗೆ ಇನ್ಸ್ಪಿರೇಷನ್. ಅವರು ಚಿತ್ರದುರ್ಗದಿಂದನೇ ಇದ್ರು? ಹೌದು, ಅವರು ಚಿತ್ರದುರ್ಗದವರೇನೆ. ಓಕೆ. ಸೊ ಹಾಗಾಗಿ ದಟ್ ವಾಸ್ ಅನ್ ಇನ್ಸ್ಪಿರೇಷನ್, ಮೀಟಿಂಗ್ ವಿತ್ ಒಬ್ಬ ಫೆಲ್ಲೋ ಚಿತ್ರದುರ್ಗನ್ ಮತ್ತೆ ಫಾರಿನ್ ಸರ್ವಿಸ್ ಆಫೀಸರ್ ಮತ್ತು ನಮ್ಮ ತಂದೆ ಸ್ಟೂಡೆಂಟ್. ಸೊ ಅಲ್ಲಿಂದ ನನಗೆ ಇನ್ಸ್ಪಿರೇಷನ್ ಬಂತು. ಅದಾದಮೇಲೆ 12th ಸ್ಟ್ಯಾಂಡರ್ಡ್ PUC ವರ್ಗು ನಾನು ಚಿತ್ರದುರ್ಗದಲ್ಲೇ ಓದಿದ್ದು. ಆಮೇಲೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ನಾನು ಸೇರ್ಕೊಂಡಾಗ ಅದು ಫಸ್ಟ್ ಟೈಮ್ ನಾನು ಚಿತ್ರದುರ್ಗದ ಎಕೋಸಿಸ್ಟಮಿಂದ ಆಚೆ ಹೋಗಿದ್ದು, ಅಂದರೆ ದುರ್ಗದ ಗರ್ಭದಿಂದ ಆಚೆ ಫಸ್ಟ್ ಟೈಮ್ ಹೋಗಿದ್ದು MBBS ಟೈಮಲ್ಲೇ. ಅದಾದಮೇಲೆ ಮುಗಿತಿದ್ದಂಗೆ MBBS ಕೋರ್ಸ್ ಮುಗಿತಿದ್ದಂಗೆ ನಾನು ಇದನ್ನು ಟ್ರೈ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾನು ಡೆಲ್ಲಿಗೆ ಹೋಗಿ ಪ್ರಿಪ್ರೇಷನ್ನ ಶುರು ಮಾಡಿದ್ದು. ಸೊ ಚಿತ್ರದುರ್ಗದಲ್ಲಿ ಯಾವ್ಯಾವ ಇನ್ಸ್ಟಿಟ್ಯೂಟಲ್ಲಿ ಸ್ಟಡಿ ಮಾಡಿದ್ರಿ? ನಾನು LKG UKG ಚರ್ಚ್ನಲ್ಲಿ ಇತ್ತು ಕಿಂದಾಗ. ಆಮೇಲೆ ಫಸ್ಟ್ 7th ಸ್ಟ್ಯಾಂಡರ್ಡು ಸೇಂಟ್ ಜೋಸೆಫ್ಸ್ ಕಾಲೇಜ್, ಆಮೇಲೆ ಹೈಸ್ಕೂಲ್ ವಿದ್ಯಾವಿಕಾಸ್, ಆಮೇಲೆ PUC ಗೌರ್ಮೆಂಟ್ ಸೈನ್ಸ್ ಕಾಲೇಜ್. So have you been there after becoming an IFS officer? ಹೋಗಿದ್ರಾ ಒಂದ್ಸರಿ ಆದ್ರೂ ವಿಸಿಟ್ ಮಾಡಿದ್ರ ಚೈಲ್ಡ್ಹುಡ್ ಮೆಮೊರಿ? ತುಂಬ ಸಲ ಹೋಗಿದ್ದೀನಿ. ಓಕೆ. ಅಂದರೆ ಕಾನ್ವೆಂಟ್ ಸ್ಕೂಲ್ ಟೀಚರ್ಸ್ ಎಲ್ಲ ಈಗ ಬೇರೆ ಆಗ್ತಿದ್ದಾರೆ. ಸೊ ನಾನು ಸುಮ್ಮನೆ ಕ್ಯಾಂಪಸ್ ಒಳಗಡೆ ಓಡಾಡ್ಕೊಂಡು ಬರ್ತೀನಿ. ಸೊ ನಿಮ್ಮ ಒಂದು ಫೇವರೆಟ್ ಪ್ಲೇಸ್ ಇನ್ ಚಿತ್ರದುರ್ಗ? ಕೋಟೆ. ಕೋಟೆ ಅದರಲ್ಲಿ ಪ್ರಶ್ನೆ. ಕೋಟೆ ನಾಡು ಚಿತ್ರದುರ್ಗ. ಓಕೆ. ಯು ಆರ್ ಇನ್ಸ್ಪೈರ್ಡ್ ಸಿನ್ಸ್ ಯುವರ್ ಸ್ಕೂಲ್ ಡೇಸ್ ಅಲ್ವಾ? IFS ಆಗಬೇಕು, IAS ಆಗಬೇಕು. ವೈ ಡಾಕ್ಟರ್ ಸರ್? ಪದ್ಯದಲ್ಲಿ ಡಾಕ್ಟರ್ ಏನಕ್ಕೆ ತಗೊಂಡ್ರಿ? ನನ್ನ ಎರಡೇ ಚಾಯ್ಸ್, ಇಂಜಿನಿಯರಿಂಗ್ ಮತ್ತೆ ಮೆಡಿಸಿನ್. ಓಕೆ. ಸೊ ಶುರುನಲ್ಲಿ ಆಕ್ಚುಲಿ ನನಗೆ ಇಂಜಿನಿಯರಿಂಗ್ ಕಡೆ ಸ್ವಲ್ಪ ಜಾಸ್ತಿ ಫ್ಯಾಸಿನೇಟೆಡ್ ಆಗಿದ್ದೆ ನಾನು. ಸೊ ಪರ್ಟಿಕ್ಯುಲರ್ಲಿ ಮೆಡಿಕಲ್ಲೇ ಮಾಡಬೇಕು, ಡಾಕ್ಟರೇ ಮಾಡಬೇಕು ಅಂತ ಏನಿರಲಿಲ್ಲ. ನನಗೇನು ಅಂದರೆ ನನ್ನ ದೃಷ್ಟಿನಲ್ಲಿ ಇದ್ದಿದ್ದು ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ. ಅಲ್ಟಿಮೇಟ್ ವೆದರ್ ಇಟ್ ಈಸ್ ಇಂಜಿನಿಯರಿಂಗ್, ವೆದರ್ ಇಟ್ ಈಸ್ ಮೆಡಿಕಲ್, ಮೈ ಅಲ್ಟಿಮೇಟ್ ಗೋಲ್ ವಾಸ್ ದಟ್. ದಿಸ್ ವಾಸ್ ಮೋರ್ ಲೈಕ್ ಅ ಪಾತ್. ನೀವು ಮಾಡಿದ್ದು ಡಾಕ್ಟರ್, ಸೊ ಕಂಪ್ಲೀಟ್ಲಿ ಸೈನ್ಸ್ ಬ್ಯಾಕ್ಗ್ರೌಂಡ್. ಯು ಸಡನ್ಲಿ ಶಿಫ್ಟೆಡ್ ಯುವರ್ ಹೋಲ್ ಕರಿಯರ್ ವಿತ್ ಎಕನಾಮಿಕ್ಸ್ ಥಿಂಗ್. ಸೊ ಹೇಗಿತ್ತು ಸರ್ ಟರ್ಮ್ಸ್ ಎಲ್ಲ? ನಿಮಗೆ ಹೇಗೆ ಪ್ರಿಪೇರ್ ಆದ್ರಿ? ಸಡನ್ ಆಗಿ ಹೆಂಗ್ ಪ್ರಿಪ್ರೇಷನ್ ಆಯ್ತು? ಬಿಕಾಸ್ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್, ಬೇಸಿಕ್ ಇಂದಾನು ತಿಳ್ಕೊಬೇಕಾಗುತ್ತೆ. ಸೊ ಅಲ್ಲಿ ಸೆಟಸ್ಕೋಪ್ ಅಂತೀರಾ, ಇಲ್ಲಿ ಟೂರಿಸಂ ಅಂತೀರಾ.
ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಯ್ತು. ಕಂಪ್ಲೀಟ್ಲಿ ಚೇಂಜ್. ನಾವು ಇದು ಡೆಲ್ಲಿಗೆ ಹೋಗಿದ್ದೆ ಪ್ರಿಪ್ರೇಷನ್ಗೆ ಅಂತ ಹೇಳ್ಬಿಟ್ಟು, ಯಾಕೆಂದ್ರೆ ಅಲ್ಲಿ ಅಟ್ಮಾಸ್ಫಿಯರ್ ವಿಲ್ ಹೆಲ್ಪ್ ಯು ಅಂತ ಹೇಳ್ಬಿಟ್ಟು. ಫಸ್ಟ್ ನಾನು ಒಂದು ಲೈಬ್ರರಿಗೆ ಹೋದೆ. ನಾನು ಹೈಸ್ಕೂಲಿಂದನೂ ಚಿತ್ರದುರ್ಗ ಲೈಬ್ರರಿಗೆ ಹೋಗ್ತಾ ಇದ್ದೆ. ಆಮೇಲೆ ಬೆಂಗಳೂರಿನಲ್ಲೂ ನಾನು ಲೈಬ್ರರಿ ಹುಡುಕ್ತೆ. ಸೊ ಲೈಬ್ರರಿಗೆ ಹೋದಾಗ ನಾನು ಎಲ್ಲ ಸಬ್ಜೆಕ್ಟ್ ಸಿವಿಲ್ ಸರ್ವಿಸ್ ನಲ್ಲಿ ಏನೇನು ಸಬ್ಜೆಕ್ಟ್ಸ್ ಇದೆ ಎಲ್ಲಾದು ಬುಕ್ ತಗೊಂಡು ಒಂದೊಂದು ಚಾಪ್ಟರ್ ಓದಿದೆ. ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಆಂಥ್ರೋಪಾಲಜಿ ಎಲ್ಲ ಒಂದೊಂದು ಚಾಪ್ಟರ್. ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಜಿಯೋಗ್ರಫಿ. ಬಟ್ ಜಿಯೋಗ್ರಫಿ ಸಿಲೆಬಸ್ ನೋಡಿದ್ರೆ ತುಂಬಾ ಜಾಸ್ತಿ. ನಾನು ಅಷ್ಟು ಜಾಸ್ತಿ ಓದಕ್ಕೆ ಇಷ್ಟಪಡೋದಲ್ಲ. ಆಮೇಲೆ ಸೋಷಿಯಾಲಜಿ ಸೆಕೆಂಡ್ ಇಷ್ಟ ಆಯ್ತು. ಸೊ ನಾನು ಸೋಷಿಯಾಲಜಿ ಆಪ್ಷನಲ್ ಚೂಸ್ ಮಾಡಿ ಬಹಳ ಕಷ್ಟಪಟ್ಬಿಟ್ಟೆ ಶುರುನಲ್ಲಿ. ಸೋಷಿಯಲ್ ಸ್ಟಡೀಸ್ಗೆ ಶಿಫ್ಟ್ ಆಗೋದು ಬಹಳ ಕಷ್ಟ ಅನ್ನಿಸ್ಬಿಡ್ತು ನನಗೆ. ಯಾಕೆಂದ್ರೆ ಸೈನ್ಸ್ ನಲ್ಲಿ 1+1=2, 3 ಅಲ್ಲ, 4 ಅಲ್ಲ, 5 ಅಲ್ಲ. ಆದ್ರೆ ಸೋಷಿಯಲ್ ಸ್ಟಡೀಸ್ ನಲ್ಲಿ ಇಟ್ ಕ್ಯಾನ್ ಬಿ ಎನಿಥಿಂಗ್. 1+1 ಕ್ಯಾನ್ ಬಿ 11. 1+1 ಕ್ಯಾನ್ ಬಿ ಎನಿಥಿಂಗ್. ಮ್ಯಾಟರ್ ಆಫ್ ಪರ್ಸ್ಪೆಕ್ಟಿವ್. ಸೋಷಿಯಲ್ ಸ್ಟಡೀಸ್ ನಲ್ಲಿ ಇದೇ ಸರಿ ಇದೇ ತಪ್ಪು ಅಂತಿಲ್ಲ. ಮ್ಯಾಟರ್ ಆಫ್ ಪರ್ಸ್ಪೆಕ್ಟಿವ್. ಆಮೇಲೆ ಎಲ್ಲಾ ಪರ್ಸ್ಪೆಕ್ಟಿವ್ ಸೇರಿಸಿದಾಗ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ನಮ್ದು ಸಿಸ್ಟಮ್, ಸೋಷಿಯಲ್ ಸಿಸ್ಟಮ್ ಹೆಂಗಿದೆ, ಪೊಲಿಟಿಕಲ್ ಸಿಸ್ಟಮ್ ಹೆಂಗಿದೆ, ಎಕನಾಮಿಕ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಮಲ್ಟಿಪಲ್ ವ್ಯೂಸ್, ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್, ಒಂದು ಸರಿ ಅಂತಿಲ್ಲ, ಒಂದು ತಪ್ಪು ಅಂತಿಲ್ಲ. ಸೊ ಇದು ನನಗೆ ಬಹಳ ಇಂಟ್ರೀಗಿಂಗ್ ಅನ್ನಿಸ್ಬಿಡ್ತು ಶುರುನಲ್ಲಿ. ಫಸ್ಟ್ ಇದ್ರಲ್ಲೇನೆ ಈಗ ನಾವು ಜನರಲಿ ಏನಂತೀವಿ, ಡೆವಲಪ್ಮೆಂಟ್ ಇಸ್ ಗುಡ್ ಅಂತ. ಇಟ್ ಇಸ್ ಸ್ಟ್ರೇಟ್ ಫಾರ್ವರ್ಡ್ ಥಿಂಗ್. ಬಟ್ ಡೆವಲಪ್ಮೆಂಟ್ ಕ್ಯಾನ್ ಆಲ್ಸೋ ಬಿ ಬ್ಯಾಡ್ ಇನ್ ಮೆನಿ ವೇಸ್. ಸೊ ನೀವು ಆ ಡೈರೆಕ್ಷನ್ ಅಲ್ಲಿ ಹೋಗ್ಬಿಟ್ರೆ ಡೆವಲಪ್ಮೆಂಟೇ ಬೇಡ ಅಂತ. ಬಟ್ ಡೆವಲಪ್ಮೆಂಟ್ ಬಿಡಕ್ಕಾಗೋದಿಲ್ಲ ಕಂಪ್ಲೀಟ್ಲಿ. ಸೊ ಇಟ್ಸ್ ಆಲ್ವೇಸ್ ಟ್ಯಾಕ್ಲಿಂಗ್ ದೀಸ್ ಚಾಲೆಂಜಸ್ ಬೋತ್ ವೇಸ್. ಒಂದೇ ರೀತಿ ಅಂತಿಲ್ಲ, ಇಟ್ ಕ್ಯಾನ್ ಬಿ ಎನಿ ವೇ. ಸೊ ಇದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆಮೇಲೆ ಅದೇ ರೀತಿ ಅಂದ್ರೆ ಇನ್ನೂ ಓದೋದಿಕ್ಕೆ, ಇನ್ನೂ ತಿಳ್ಕೊಳ್ಳೋದಿಕ್ಕೆ, ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅದು ಕೂಡ ಒಂದು ಪ್ರೇರಣೆ ಕೊಡ್ತು. ಸೋಷಿಯಲ್ ಸ್ಟಡೀಸ್ ಐ ರಿಯಲಿ ಎಂಜಾಯ್ಡ್. ಯುವರ್ ಬ್ಯಾಕ್ ಬೋನ್ ಆಫ್ ಯುವರ್ UPSC ಪ್ರಿಪರೇಷನ್ಸ್ ಯಾರು ನಿಮಗೆ ತುಂಬಾ ಸಪೋರ್ಟ್ ಮಾಡಿದ್ರು? ಬರ್ತಾರೇನಿ? ಇಬ್ರು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ರು ನಮ್ಮ ತಂದೆ, ಅಫ್ಕೋರ್ಸ್ ಅವ್ರು ಫುಲ್ ಫ್ರೀಡಮ್ ಕೊಟ್ಬಿಟ್ರು. ಯಾಕೆಂದ್ರೆ UPSC ಹೆಂಗೆ ಅಂತಂದ್ರೆ, ಈಗ ಮೆಡಿಕಲ್ ಕೆರಿಯರ್ ಇಂದ ಸ್ವಲ್ಪ ದೂರ ಹೋದ್ಮೇಲೆ, ದೂರ ಹೋದಷ್ಟು ವಾಪಸ್ ಬರೋದು ಕಷ್ಟ. ಸೇಮ್ ಇನ್ ಎನಿ ಫೀಲ್ಡ್. ಬಟ್ ಅವರು ಕಂಪ್ಲೀಟ್ಲಿ ಫುಲ್ ಸಪೋರ್ಟ್ ಕೊಟ್ರು ನನಗೆ. ನೀನು ಏನು ಅಂದ್ಕೊಂಡಿದ್ಯಾ ನೀನು ಮಾಡು, ನಾ ಸಪೋರ್ಟ್ ಕೊಡ್ತೀನಿ ಅಂತ. ಕಂಪ್ಲೀಟ್ ಬ್ಯಾಕಿಂಗ್ ಆಫ್ ಫಾದರ್. ಸೆಕೆಂಡು ನನ್ನ ಜೊತೆ ನನ್ನ ಕ್ಲಾಸ್ಮೇಟ್, ಬ್ಯಾಚ್ಮೇಟ್ ಅಮಿತ್ ಅಂತ, ಅವನು ತುಮಕೂರಿಂದ ಬಂದಿದ್ದ BMC. ಸೊ ನಾನು ಅವನು ಒಟ್ಟಿಗೆ ಕಾಲ ಕಳೀತಾ ಇದ್ದೆ ಜಾಸ್ತಿ. ಅವನು ನನಗೆ ತುಂಬ ಸಪೋರ್ಟ್ ಕೊಟ್ಟು ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ. ಅವನು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಅವನು ಪ್ರಿಪೇರ್ ಆಗ್ತಿದ್ದ. ಸೊ ಇವರಿಬ್ರು ನನಗೆ ತುಂಬ ನನ್ನ ಸಕ್ಸಸ್ಸಿಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅಲ್ಲಿ ಚಿತ್ರದುರ್ಗ ಬಂದಾಗ ನಾನು ಬಸವೇಶ್ವರ ಹಾಸ್ಪಿಟಲ್ನಲ್ಲಿ ಜೂನಿಯರ್ ರೆಸಿಡೆಂಟ್ ಆಗಿ ಪೀಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಇಲ್ಲಿಗೆ ಸಿವಿಲ್ ಸರ್ವಿಸಸ್ ಪ್ರಿಪೇರ್ ಆಗ್ತಿದ್ದವರು ನನಗೆ ಗೊತ್ತಿರೋರೇನೆ ಇದ್ರು. ಒಬ್ರು ದಿವ್ಯಾ ಶಿವರಾಮ್ ಅಂತ, ಅವರು ಡಿಫೆನ್ಸ್ ಎಸ್ಟೇಟ್ ಸರ್ವಿಸ್ ನಲ್ಲಿ ಇದ್ದಾರೆ ಈಗ ರೈಟ್ ನಾವು. ಇನ್ನೊಬ್ಬ ಪ್ರಶಾಂತ್ ಚಿನ್ನಪ್ಪನವರ್ ಅಂತ, ಅವನು ಕೂಡ ರಾಂಚಿನಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಅಡ್ವೈಸರ್ ಆಗಿದ್ದಾನೆ. ಇನ್ನೊಬ್ಬ ಹರ್ಷ ಅಂತ, ಅವರು ಫಿಸಿಕ್ಸ್ ಪ್ರೊಫೆಸರ್ ಸಣ್ಣಮ್ಮ ಅಂತ ಇದ್ದರು, ಅವ್ರ ಮಗ. ಸೊ ನಾವು 4 ಜನ ಭೇಟಿ ಆಗ್ತಾ ಇದ್ವಿ. ಅದ್ರಲ್ಲಿ ಜಾಸ್ತಿ ಅಂದ್ರೆ ಪ್ರಶಾಂತ್ ಚಿನ್ನಪ್ಪನವರು. ಬೇದ್ರೆ ಮಂಜುನಾಥ್ ಅಂತ ಒಬ್ರು ಆಕಾಶವಾಣಿನಲ್ಲಿ ಇದ್ರು. ಅವರು ಹೈಸ್ಕೂಲ್ನಲ್ಲಿ ಇದ್ದಾಗ ನಮಗೆ ಒಂಥರ ಅಡ್ವೈಸರ್, ಗೈಡ್ ತರ ಇದ್ರು. ಅವರು ಒಂದು ಲೈಬ್ರರಿನ ಮಾಡ್ಕೊಂಡಿದ್ರು ಕೋಟೆ ಹತ್ರ, ಜೋಗಿಮಟ್ಟಿ ಹತ್ರ. ಸೊ ಅಲ್ಲಿ ಹೋಗಿ ಓದ್ತಾ ಇದ್ವಿ ನಾನು, ಪ್ರಶಾಂತ್ ಚಿನ್ನಪ್ಪನವರು. ಸೊ ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡಿದ್ದಲ್ಲೇ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಅಲ್ಲಿ. ಬೆಳಿಗ್ಗೆ ಮಧ್ಯಾಹ್ನ ಹಾಸ್ಪಿಟ್ಲ್ ಮುಗಿಸ್ಕೊಂಡು ನಾವು ಸೀದಾ ಅಲ್ಲಿ ಲೈಬ್ರರಿನಲ್ಲಿ ಹೋಗಿ ರಾತ್ರಿ ಹೊತ್ತು ಓದ್ತಾ ಇದ್ವಿ. ರಜಾ ಇದ್ದಾಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಲ್ಲೇನೆ ಓದ್ತಾ ಇದ್ವಿ.
ಓಕೆ. ಸೊ ಮೋಸ್ಟ್ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಅಲ್ಲಿ ಚಿತ್ರದುರ್ಗದಲ್ಲಿ ಬಸವೇಶ್ವರ ಆಸ್ಪತ್ರೆ ಬಿಟ್ರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಲೈಬ್ರರಿ, ಅವ್ರದ್ದು ಲೈಬ್ರರಿ, ಪರ್ಸನಲ್ ಲೈಬ್ರರಿ ಓಕೆ. ಆಫ್ ಬೇದ್ರ ಮಂಜುನಾಥ್. ಸೊ ನೀವು ಚಿತ್ರದುರ್ಗನ ಪ್ರೆಸೆಂಟ್ ಮಾಡಬೇಕು ಅಥವಾ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ರೆ ಒಂದು ಫಾರಿನರ್ಗೆ ಯಾವ ರೀತಿ ಹೇಳ್ತೀರಾ ಇನ್ ಒನ್ ವರ್ಡ್? ಇದು ಒಂದು ಆಕ್ಚುಲಿ ಒಂದು ರೀತಿನಲ್ಲಿ ಫನ್ನಿ ಇನ್ಸಿಡೆಂಟ್ಸ್. ಏನು ಅಂದ್ರೆ ಎಲ್ರೂ ಕೇಳೋರು ಇಂಟ್ರೊಡ್ಯೂಸ್ ಮಾಡಿದಾಗ, ನಾವು ಟ್ರೈನಿಂಗ್ ಟೈಮ್ನಲ್ಲಿ ಅಥವಾ ಎಲ್ಲೇ ಹೋದ್ರು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಕೇಳಿದಾಗ ನಾನು ಪ್ರತಿ ಸಲ ನಿಖಿಲ್ ಫ್ರಮ್ ಚಿತ್ರದುರ್ಗ ಅಂತ. ಕೆಲವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ಸ್ಮಾಲ್ ಟೌನ್ ಅಥವಾ ರಿಲೇಟಿವ್ಲಿ ಅನ್ನೋನ್ ಪ್ಲೇಸಸ್ ಇನ್ ಎ ಲಾರ್ಜರ್ ಲ್ಯಾಂಡ್ಸ್ಕೇಪ್ ನಲ್ಲಿ ಇದ್ದಾಗ ಅವ್ರು ಏನ್ ಹೇಳ್ಬಿಡ್ತಾರೆ, ಸ್ಟೇಟ್ ಹೇಳ್ಬಿಡ್ತಾರೆ ಅಥವಾ ಕ್ಯಾಪಿಟಲ್ ಸಿಟಿ ಹೇಳ್ಬಿಡ್ತಾರೆ. ಸೊ ನಾನು ಪ್ರತಿ ಸಲ ಐ ಆಮ್ ನಿಖಿಲ್ ಫ್ರಮ್ ಚಿತ್ರದುರ್ಗ. ಸೊ ಎಲ್ರು ನಮ್ಮ ಇಡೀ ಬ್ಯಾಚ್ ನಲ್ಲಿ 300-400 ಪೀಪಲ್ ಚಿತ್ರದುರ್ಗ ಅನ್ನೋದು ಅವರಿಗೆ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ನಿಖಿಲ್ ಫ್ರಮ್ ಚಿತ್ರದುರ್ಗ ಅವ್ರು ಈಗಲೂ ನೆನ್ಸ್ಕೊಂತಾರೆ. 10 ವರ್ಷ 12 ವರ್ಷ ಆದ್ರೂ ನಿಖಿಲ್ ಫ್ರಮ್ ಚಿತ್ರದುರ್ಗ ಅಂತ. ಸೊ ಚಿತ್ರದುರ್ಗ ಅನ್ನೋದು ಅವ್ರ ನೆಕ್ಸ್ಟ್ ಕ್ವಶನ್ ಏನು ಅಂದ್ರೆ, ಏನಿದೆ ಚಿತ್ರದುರ್ಗ, ಏನ್ ಸ್ಪೆಷಾಲಿಟಿ ಅಂತ. ಫಸ್ಟ್ ಬರೋದು ಕೋಟೆ, ಆಮೇಲೆ ಜೋಗಿಮಟ್ಟಿ, ಈಗ ಮೊಳಕಾಲ್ಮೂರು ಸೀರೆ. ಸೊ ಅದನ್ನು ಕೂಡ ನಾನು ಎಲ್ಲ ಕಡೆನೂ ಐ ಟ್ರೈ ಟು ಪ್ರಮೋಟ್ ದಟ್. ಓಕೆ. ಯಾಕೆಂದ್ರೆ ಇವಾಗ ಅದು ಒಂದು GI ಟ್ಯಾಗ್ ಇದೆ ಅದಕ್ಕೆ. ಓಕೆ. 2013 ಕೊಟ್ಟಿದೆ, ಜಿಯೋಗ್ರಫಿಕಲ್ ಇಂಡಿಕೇಟರ್. ಓಕೆ. ಅವ್ರು ಏನ್ ಆ ಸೀರೆ ಮಾಡೋದಕ್ಕೆ ಟೆಕ್ನಿಕ್ ಉಪಯೋಗಿಸ್ತಾರೆ, ಅದು ಬರೀ ಮೊಳಕಾಲ್ಮೂರ್ನಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ. ಓಕೆ. ಬೇರೆ ಕಡೆ ಮಾಡಿದ್ರು ಅದಕ್ಕೆ ರೆಕಗ್ನಿಷನ್ ಕೊಡಕ್ಕಾಗಲ್ಲ. ಓಕೆ. ಆಮೇಲೆ ಇನ್ನೊಂದು ಪ್ರೈಮ್ ಮಿನಿಸ್ಟರ್ಸ್ದು ಒಂದು ಪೆಟ್ ಪ್ರಾಜೆಕ್ಟ್, 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಓಕೆ ಅಂತ ಬಂದಿದೆ. ಅದು ಚಿತ್ರದುರ್ಗಕ್ಕೆ 1 ಡಿಸ್ಟ್ರಿಕ್ಟ್ ಪ್ರಾಡಕ್ಟ್ ಈಸ್ ಮೊಳಕಾಲ್ಮೂರು ಸೀರೆ. ಸೊ ನಾವು ಬೇರೆ ಕಡೆ ಏನ್ ಮಾಡ್ತೀವಿ, ಈಗ ಯಾರಾದ್ರೂ ಗಿಫ್ಟ್ ಕೊಡ್ಬೇಕು ಅಂತಂದ್ರೆ, ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇನ್ನೊಬ್ಬ ಲೀಡರ್ಗೆ ಗಿಫ್ಟ್ ಕೊಡೋದಾದ್ರೆ ಅಥವಾ ನಮ್ಮ ಅಂಬಾಸಿಡರ್ನೇ ಗಿಫ್ಟ್ ಕೊಡೋದಾದ್ರೆ, ನಾವು ವಿ ಡೋಂಟ್ ಗಿವ್ ವೈನ್ ಗಿಫ್ಟ್ ಕೊಡೋದಾಗ್ಲಿ, ಚಾಕ್ಲೇಟ್ಸ್ ಗಿಫ್ಟ್ ಕೊಡೋದಾಗ್ಲಿ ಕೊಡೋದಿಲ್ಲ. ನಮ್ಮ ನೇಟಿವಿಟಿ ಇರುವಂತ ಇಂಡಿಯನ್ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಐಟಮ್ನ ನಾವು ಸಾಮಾನ್ಯವಾಗಿ ಪ್ರೆಸೆಂಟ್ ಮಾಡ್ತೀವಿ. ಸೊ ಅವ್ರು ನೋಡ್ತಾರೆ, ವಾಟ್ ಇಸ್ ದಿಸ್. ಯೂಶಲಿ ಫಾರಿನರ್ಸ್ ದೇ ಆರ್ ವೆರಿ, ದೇ ಗೆಟ್ ಎಕ್ಸೈಟೆಡ್ ಅಬೌಟ್ ಇಂಡಿಯಾ. ಇಂಡಿಯಾ ಅಂತಂದ್ರೆ ಕಲ್ಚರ್, ವೈವಿಧ್ಯಮಯ, ಆರ್ಟ್, ಇದ್ರಲ್ಲೆಲ್ಲ ಬಹಳ ಪಾಪ್ಯುಲರ್ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಒಬ್ಬ ಇಂಡಿಯನ್ ಡಿಪ್ಲೊಮ್ಯಾಟ್ ಏನಾದ್ರೂ ಗಿಫ್ಟ್ ಕೊಡ್ತಾ ಇದ್ದಾನೆ ಅಂತಂದ್ರೆ ಅದರಲ್ಲಿ ಏನಾದ್ರೂ ಒಂದು ಸ್ಪೆಷಲ್ ಇರುತ್ತೆ, ಒಂದು ಯೂನಿಕ್ ಇರುತ್ತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಾವು ಮೋಸ್ಟ್ ಆಫ್ ದಿ ಟೈಮ್ಸ್ ವಿ ಟ್ರೈ ಟು ಪ್ರಮೋಟ್ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಐಟಮ್ಸ್. ಓಕೆ. ಯೂಶಲಿ ನಾವು ಇಂಡಿಯಾದಿಂದ ತರಿಸ್ಕೋತೀವಿ. ಸೊ ಈಸ್ ಇಟ್ ಫಾರ್ ಎವ್ರಿ ಡಿಸ್ಟ್ರಿಕ್ಟ್ in the country or they have selected few districts? ಇಲ್ಲ, ಅದು ಇಟ್ ಡಿಪೆಂಡ್ಸ್ ಆನ್ ದಿ ಸ್ಟೇಟ್. Okay. ಹೌ ಮಚ್ ದೇ ಪ್ರಮೋಟ್, ಎಷ್ಟು ಅವ್ರದ್ದು ಸ್ಟೇಟಿನ ಪ್ರಾಡಕ್ಟ್ಸ್ ಬೇರೆ ಕಡೆ ಪ್ರಮೋಟ್ ಮಾಡ್ತಾರೆ. ಸೊ ಬೇರೆ ಬೇರೆ ಸ್ಟೇಟ್ಸ್ ಇಂದ ನಮ್ಗೆ ಯಾವಾಗ್ಲೂ ಬರ್ತಾ ಇತ್ತು, ವಿ ಆರ್ ರೆಡಿ ಟು ಸೆಂಡ್ ಪ್ರಾಡಕ್ಟ್ಸ್, ನಮ್ಗೆ ಯಾವ ಎಷ್ಟು ಬೇಕು ಹೇಳಿ, ನಿಮ್ದು ನೀಡ್ಸ್ ಅಷ್ಟು ನಾವು ಕಳ್ಸಕ್ ರೆಡಿ ಇದೀವಿ ಅಂತ ಈ ತರ. ಸೊ ಬಟ್ ವಿ ಆಲ್ಸೋ ನೀಡ್ ಟು, ನಾವು ಕೂಡ ಪ್ರೊಆಕ್ಟಿವ್ ಅಲ್ಲಿ ರೀಚ್ ಔಟ್. ಸೊ ನೀವು ಹೇಳೋ ಪ್ರಕಾರ ಅಬ್ರಾಡ್ಗೆ ಹೋಗುತ್ತೆ ಅಂಡ್ ಗ್ಲೋಬಲ್ ಮಾರ್ಕೆಟ್ ಸಿಗುತ್ತೆ. 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅಲ್ಲಿ ಎಷ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅಷ್ಟು. ಓಕೆ. ಸೊ ನಾವೀಗ ಏನ್ ಮಾಡ್ತಿದೀವಿ, ಎಂಬಸಿಯಿಂದ ಈ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಐಟಮ್ಸ್ ಒಂದು ಎಕ್ಸಿಬಿಟ್ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆ. ಓಕೆ. ಸೊ ನಮ್ಮ ಎಂಬಸಿನಲ್ಲೇನೆ ಒಂದು ಏರಿಯಾದಲ್ಲಿ ಫ್ಯೂ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ಸ್ ಎಕ್ಸಿಬಿಟ್ ಮಾಡೋದು. ಓಕೆ. ಆಮೇಲೆ ಮೇ ಬಿ ಈ ವೆರಿ ಪಾಪ್ಯುಲರ್ ಹೋಟೆಲ್ಸ್ ಓಕೆ ಇನ್ ಪ್ಯಾರಿಸ್ ನಲ್ಲಿನೂ ಕೂಡ ಜಸ್ಟ್ ಡಿಸ್ಪ್ಲೇ ಓಕೆ ಫ್ಯೂ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಐಟಮ್ಸ್, ಅದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ರೈಟ್ ಅಪ್. ಸೊ ದಟ್ ಅವ್ರಿಗೆ ಒಂಥರ ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಆಮೇಲೆ ಅವರು ಎಲ್ಲ ಕಡೆ ಮೇ ಬಿ ದೇ ವಾಂಟ್ ಟು ಬೈಟ್ ಫಾರ್ ದೆಮ್ಸೆಲ್ಸ್ ಅಥವಾ ಟು ಅಂಡರ್ಸ್ಟ್ಯಾಂಡ್ ಮೋರ್ ಅಂಡ್ ಮೋರ್. ಓಕೆ. ಸೊ ಈ ತರದ್ದು ಎಫರ್ಟ್ಸ್ ನಡೀತಾ ಇದೆ. ಸೊ ನಡೆದಿದೆನಾ ಅಥವಾ ಇನ್ನು ಆನ್ ಗೋಯಿಂಗ್ ಸರ್? ಆನ್ ಗೋಯಿಂಗ್. ಓಕೆ. ಅಂದ್ರೆ ಇದು
ಇದು ನಮ್ಮ ಎಂಬಸಿನಲ್ಲಿ ಏನ್ ಮಾಡ್ತಿದೀವಿ ಅನ್ನೋದು ಮೇ ಬಿ ಡಿಫ್ರೆಂಟ್ ಎಂಬಸೀಸ್ ಬೇರೆ ಬೇರೆ ಕಡೆ ದೇ ಆರ್ ಇನ್ ಡಿಫ್ರೆಂಟ್ ಸ್ಟೇಜಸ್. ಬಟ್ ಗಿಫ್ಟ್ಸ್ ಪರ್ಪಸ್, ಫಾರ್ ಎಕ್ಸಾಂಪಲ್, ವಿ ಆಲ್ವೇಸ್ ಟ್ರೈ ಟು ಗಿವ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಗಿಫ್ಟ್ಸ್. ಬಟ್ ಅಂದ್ರೆ ಏನ್ ಎಲ್ಲಾನು ಕೂಡ ಒಂಥರ ಇನೋವೇಷನ್, ನ್ಯೂ ಐಡಿಯಾಸ್ ಯಾವಾಗ್ಲೂ ಸರ್ಕ್ಯುಲೇಟ್ ಆಗ್ತಾನೆ ಇರುತ್ತೆ. ಸೊ ದಿಸ್ ಇಸ್ ವಾಟ್ ನಮ್ದು ಎಂಬಸಿನಲ್ಲಿ ನಡೀತಿರೋ ಆಕ್ಟಿವಿಟೀಸ್. ಸೊ ಹಿಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಹೊಸ ಐಡಿಯಾ ಬರ್ಬೋದು, ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಒನ್ ಡಿಸ್ಟ್ರಿಕ್ಟ್ ಇದು ಮೊಳಕಾಲ್ಮೂರು ಸೀರೆ ಫಾರ್ ಎಕ್ಸಾಂಪಲ್, ಇಟ್ ಹ್ಯಾಸ್ 2 ರೆಕಗ್ನಿಷನ್ಸ್. ಒಂದು ಜಿಯೋಗ್ರಫಿಕಲ್ ಇಂಡಿಕೇಟರ್, ಮತ್ತೆ ಇನ್ನೊಂದು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಟ್ಯಾಗ್ ರೆಕಗ್ನಿಷನ್ ಬೈ ಸ್ಟೇಟ್. ಸೊ ಇದು ಫ್ರಮ್ ಚಿತ್ರದುರ್ಗದಲ್ಲಿ ಆಗಿರೋದ್ರಿಂದ ಸೊ ಇದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಸೊ ಲಾಸ್ಟ್ ಏಪ್ರಿಲ್ ಅಲ್ಲಿ ಬಂದಾಗ ಭೇಟಿ ಮಾಡಿದ್ವಿ ನಾವು ವಿತ್ ಸಪೋರ್ಟ್ ಆಫ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಎಲ್ಲ ಹೋಗಿ ವಿಸಿಟ್ ಮಾಡಿ ಎಲ್ಲ ಚೆನ್ನಾಗಿತ್ತು. ಸೊ ಈ ತರದಿನ ಬೇರೆ ಬೇರೆ ಕರ್ನಾಟಕದಿಂದ ಆಗಿರುವಂತ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಸ್ಕೀಮ್ ಕರ್ನಾಟಕದಲ್ಲಿ ಸೆಲೆಕ್ಟ್ ಆಗಿರುವಂತ ಊರುಗಳ ಬಗ್ಗೆ ಏನಾದ್ರು ಐಡಿಯಾ ಇದೆನಾ ಸರ್? ಅಂಡ್ ಪ್ರಾಡಕ್ಟ್ಸ್ ಒಂದು ದೊಡ್ಡ ಲಿಸ್ಟ್ ಇದೆ ಆಕ್ಚುಲಿ. ಓಕೆ, ವೇರ್ ಕ್ಯಾನ್ ವಿ ಫೈಂಡ್ ಇಟ್ ಸರ್? ಆನ್ಲೈನ್ ಅನ್ಸುತ್ತೆ, ಮೇ ಬಿ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ವೆಬ್ಸೈಟ್ ನಲ್ಲಿ ಇದೆ ಅನ್ಸುತ್ತೆ. ಸೊ ಈಗ ನೀವು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ODOP ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಲಿಸ್ಟ್ ಸಿಕ್ಬಿಡುತ್ತೆ. ಯಾವ್ಯಾವ ಕಡೆ ಕೆಲಸ ಮಾಡಿದ್ದೀರಾ ಸರ್? ನಂದು 2015 ಬ್ಯಾಚ್ ಇಂಡಿಯನ್ ಫಾರಿನ್ ಸರ್ವಿಸ್. ಅದಾದ್ಮೇಲೆ ನಾನು 2016 ಇಂದ 2021 ವರೆಗೂ ಚೈನಾದಲ್ಲಿ ಅದರಲ್ಲಿ ಶುರುನಲ್ಲಿ ಫಸ್ಟ್ 2 years ರಫ್ಲಿ ನಾನು ಚೈನೀಸ್ ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಇದ್ದೆ. ನಾನು ಅದು ಪಾರ್ಟ್ ಆಫ್ ಅವರ್ ಟ್ರೈನಿಂಗ್. ಒಂದು ಫಾರಿನ್ ಲ್ಯಾಂಗ್ವೇಜ್ ಕಲಿಯೋದು ಇಟ್ಸ್ ಪಾರ್ಟ್ ಆಫ್ ಅವರ್ ಟ್ರೈನಿಂಗ್. ಸೊ ನಂದು ಚಾಯ್ಸ್ ಚೈನೀಸ್ ಲ್ಯಾಂಗ್ವೇಜ್. ಸೊ 2 years ರಫ್ಲಿ ನಾನು ಬೈಜಿಂಗ್ನಲ್ಲಿ ಸ್ಟಡಿಂಗ್ ಚೈನೀಸ್ ಲ್ಯಾಂಗ್ವೇಜ್. ಅದಾದ್ಮೇಲೆ ನನ್ನ ಎಂಬಸಿಗೆನೆ ಪೋಸ್ಟ್ ಮಾಡಿದ್ದು. ಟ್ರೈನಿಂಗ್ ಮುಗಿದ ನಂತರ ನನಗೆ ಇಂಡಿಯನ್ ಎಂಬಸಿ ಇನ್ ಬೈಜಿಂಗ್ನಲ್ಲಿ ಆಸ್ ಎ ಸೆಕೆಂಡ್ ಸೆಕ್ರೆಟರಿ ಪೋಸ್ಟ್ ಮಾಡಿದ್ದು. ಅದು 3 years ಟರ್ಮ್. ಸೊ 21 ಜುಲೈವರೆಗೂ ಇದ್ದೆ ನಾನಲ್ಲಿ. ಅದಾದ್ಮೇಲೆ ವಾಪಸ್ ಡೆಲ್ಲಿಗೆ ಬಂದೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನಲ್ಲಿ ಈಸ್ಟ್ ಏಷ್ಯಾ ಡಿವಿಷನಲ್ಲಿ ಐ ವಾಸ್ ಅಂಡರ್ ಸೆಕ್ರೆಟರಿ. ಅದಾದ್ಮೇಲೆ 24 ಜುಲೈನಲ್ಲಿ ಐ ವಾಸ್ ಪೋಸ್ಟೆಡ್ ಟು ಪ್ಯಾರಿಸ್. Our embassy of India in Paris as first secretary. So ಈಗ ರೈಟ್ ನಾವು ನಾನಲ್ಲಿದ್ದೀನಿ. ಬಟ್ ಇನ್ ಬಿಟ್ವೀನ್ ಕೆಲವು ಕಡೆ ಟೆಂಪರರಿ ಡ್ಯೂಟಿ ನಾನು ಬೇರೆ ಬೇರೆ ಕಡೆ ಪೋಸ್ಟ್ ಮಾಡಿದ್ದು. ಅಲ್ಲಿ ಒನ್ ಆಫ್ ದಿ ಮೋಸ್ಟ್ ಎಕ್ಸೈಟಿಂಗ್ ಟೈಮ್ಸ್ ಅಂತಂದರೆ ಇನ್ ರೊಮೇನಿಯಾಗೆ ವೆನ್ ರಷ್ಯಾ ಉಕ್ರೇನ್ ವಾರ್. ಕಿಕ್ ಸ್ಟಾರ್ಟ್ ಆದಾಗ ಅಲ್ಲಿ ತುಂಬಾ ಜನ ಇಂಡಿಯನ್ಸ್ ಉಕ್ರೇನಿಂದ ಆಚೆ ಬರ್ತಾರೆ. ಓಕೆ. ಸೊ ನೇಬರಿಂಗ್ ಕಂಟ್ರೀಸ್ಗೆ ಹೋಗ್ತಾ ಇತ್ತು, ಪೋಲ್ಯಾಂಡ್, ರೊಮೇನಿಯಾ, ಡಿಫ್ರೆಂಟ್ ಕಂಟ್ರೀಸ್. ಸೊ ನನಗೆ ರೊಮೇನಿಯಾ ಕಳಿಸಿ ಟು ಫೆಸಿಲಿಟೇಟ್ ಇಂಡಿಯನ್ಸ್ ಬಿಂಗ್ ಎವ್ಯಾಕ್ಯುಯೇಟೆಡ್ ಫ್ರಮ್ ಉಕ್ರೇನ್. ಆಚೆ ಕಡೆಯಿಂದ ಬರ್ತಿದ್ದು ಅವ್ರನ್ನ ವಾಪಸ್ ಇಂಡಿಯಾ ಕರ್ಕೊಂಡ್ ಬರೋದು ನಮ್ದು ಜವಾಬ್ದಾರಿ. ಸೊ ಸಡನ್ ಆಗಿ ನಮಗೆ ಒಂದು ಆರ್ಡರ್ ಇಶ್ಯೂ ಆಯ್ತು ಡೆಲ್ಲಿನಲ್ಲಿದ್ದಾಗ. ಯು ಹ್ಯಾವ್ ಟು ಲೀವ್ ಟು ರೊಮೇನಿಯಾ ಟು ನೈಟ್. ಓಕೆ. ಸೊ ಐ ವಾಸ್ ಇನ್ ಆಫೀಸ್. ಸೊ ಅಗೇನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಅದೊಂದು ರೊಮೇನಿಯಾದಲ್ಲಿ ಐ ವಾಸ್ ದೇರ್ ಫಾರ್ 2 weeks. ಸೌತ್ ಆಫ್ರಿಕಾದಲ್ಲಿ ಆಸ್ ಪಾರ್ಟ್ ಆಫ್ ಇಂಡಿಯನ್ ಡೆಲಿಗೇಷನ್ ಬ್ರಿಕ್ಸ್ ಯಂಗ್ ಡಿಪ್ಲೊಮ್ಯಾಟ್ಸ್ ಫೋರಮ್, ಅದು ಒಂದು. ಸೊ ಆ್ಯಂಡ್ ಟೆಂಪರರಿ ಅಂದರೆ ಎಲ್ಲೆಲ್ಲಿ ಪ್ರೈಮ್ ಮಿನಿಸ್ಟರ್ ಕೆಲವು ಸಲ ವಿಸಿಟ್ ಆಗ್ತಾರೆ, ಸುತ್ತಮುತ್ತ ಪ್ರದೇಶದಿಂದ ಟೆಂಪರರಿ ಡಿಪ್ಲಾಯ್ ಮಾಡ್ಕೋತಾರೆ ಟು ಫೆಸಿಲಿಟೇಟ್ ಪ್ರೈಮ್ ಮಿನಿಸ್ಟರ್ಸ್. ಸೊ ಆ ಥರ ಸ್ವೀಡನ್,
ಮೋಸ್ಟ್ ರೀಸೆಂಟ್ಲಿ ಸ್ವೀಡನ್ನಲ್ಲಿದ್ದೆ ನಾನು. ಆಮೇಲೆ ಪೋಲ್ಯಾಂಡ್ ಇದ್ದೆ ಲಾಸ್ಟ್ ಇಯರ್. ಸೊ ಹೀಗೆ ಈ ಥರ ಡಿಫ್ರೆಂಟ್ ಅವಕಾಶಗಳು ಬರ್ತವೆ. So you had been to China, Romania, France, Tibet, and Sweden, all over the world. Almost. Not yet. But you will definitely. ಅವಕಾಶ ಐ ಆಮ್ ವೆರಿ ಶ್ಯೂರ್. Sir, 21. Till 21 you were in China. I think it is COVID time. ಪೀಕ್ ಕೋವಿಡ್ ಟೈಮ್ ನಲ್ಲಿ ಇದ್ದೆ ನಾನು ಆ ಟೈಮಲ್ಲಿ. ಅದ್ಯಾಕೆ ಸರ್ ಎಲ್ಲ ಕಷ್ಟ ಟೈಮಲ್ಲೂ ನೀವು ದೇಶ ಬಿಟ್ಟು ಹೋಗ್ತಾ ಇದ್ದೀರಾ? When Ukraine and Russia had war, you had went to Romania. And how was your experience in China while COVID was ongoing? ವೆರಿ ಇಂಟ್ರೆಸ್ಟಿಂಗ್ ಬಟ್ ವೆರಿ ಅನ್ಯೂಶಲ್ ಟೈಮ್ ಪೀರಿಯಡ್. ಅಂದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ನಮ್ ಕಂಫರ್ಟ್ ನೋಡೋದಕ್ಕಿಂತ ಈಗ ಇಂಡಿಯನ್ಸ್ ಎಲ್ಲ ಕಡೆ ಇದ್ದಾರೆ, ಅಬ್ರಾಡ್ ನಲ್ಲಿ ಇದ್ದಾರೆ, ಮಿಲಿಯನ್ಸ್ ಆಫ್ ಇಂಡಿಯನ್ಸ್ ಇದ್ದಾರೆ. ಸೊ ಅವರಿಗೆ ಕಷ್ಟ ಆಗ್ತಿದೆ ಅಂತ ಅಂದ್ರೆ ಅವ್ರಿಗೆ ಬೇರೆ ಯಾರು ಸಪೋರ್ಟ್ ಇರೋದಿಲ್ಲ. ಯಾಕೆಂದ್ರೆ ಅವ್ರದ್ದು ಮನೆ ಇಂಡಿಯಾದಲ್ಲಿದೆ, ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಎಲ್ಲ ಇಂಡಿಯಾದಲ್ಲಿದೆ. ಅಬ್ರಾಡ್ ನಲ್ಲಿ ಅವ್ರಿಗೆ ಹೋಮ್ ಅವೇ ಫ್ರಮ್ ಹೋಮ್ ಅಂತಂದ್ರೆ ನಮ್ದು ಎಂಬಸಿ ಅಥವಾ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಸೊ ಅವ್ರದ್ದು ಕೇರ್ ಮಾಡೋದು ಇಟ್ ಬಿಕಮ್ಸ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಫ್ ಇಂಡಿಯನ್ ಎಂಬಸಿ. ಸೊ ನಮ್ದು ಫಸ್ಟ್ ಥಿಂಕ್ ಬರೋದು ಅವ್ರದ್ದು ಹಿಂಗೆ ಫೆಸಿಲಿಟೇಟ್ ಮಾಡೋದು. ಸೊ ನಾವು ಏನ್ ಮಾಡ್ತೀವಿ, ಟೈಮ್ ಟು ಟೈಮ್ ನಮ್ಮ ನಾಲೆಡ್ಜಿಗೆ ಬಂದಂಗೆ ನಾವು ವಿ ಇಶ್ಯೂ ಅಡ್ವೈಸರೀಸ್, ಎಂಬಸಿಯಿಂದ ಅಡ್ವೈಸರೀಸ್ ಇಶ್ಯೂ ಮಾಡ್ತೀವಿ. ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಯು ಟೇಕ್ ದೀಸ್ ಕೈಂಡ್ ಆಫ್ ಮೆಜರ್ಸ್, ದೀಸ್ ಕೈಂಡ್ ಆಫ್ ಪ್ರಿಕಾಷನ್ಸ್ ಅಂತ ಹೇಳ್ಬಿಟ್ಟು. ಕೆಲವು ಸಲ ಇನ್ ರಷ್ಯಾ ಉಕ್ರೇನ್ ವಾರೇ ಆಗೋಯ್ತು ಅಂತಂದ್ರೆ ವಿ ಹ್ಯಾವ್ ಟು ಹೆಲ್ಪ್ ದೆಮ್ ಕಮ್ ಬ್ಯಾಕ್ ಹೋಮ್. ಸೊ ಇದು ನಮ್ದು ಪ್ರೈಮರಿ ರೆಸ್ಪಾನ್ಸಿಬಿಲಿಟೀಸ್. ಸೊ ಅದರ್ವೈಸ್ ಅಂದ್ರೆ ನಮ್ದು ಪರ್ಸನಲ್ ಡೇಂಜರ್ ಅನ್ನೋದಕ್ಕಿಂತ ಈ ತರ ಎವ್ಯಾಕ್ಯುಯೇಷನ್ ಆಕ್ಟಿವಿಟೀಸ್, ಫಾರ್ ಎಕ್ಸಾಂಪಲ್ ವೆನ್ ದರ್ ಇನ್ ಮಿಡ್ಸ್ಟ್ ಆಫ್ ವಾರ್, that becomes primary concern. Not just a Minister of External Affairs, to the entire government of India. Even Prime Minister has taken a lot of interministerial meetings and give guidance. So, COVID time nalli ಏನಾಗ್ಬಿಟ್ಟಿತ್ತು ಅಂತಂದ್ರೆ ನಾವು we were in China. Embassy was in China. ಸೊ ಒಂದು ಎಂಡ್ ಆಫ್ ಡಿಸೆಂಬರ್ ನಲ್ಲಿ ಲೋಕಲ್ ಗವರ್ಮೆಂಟ್ ಇಂದ ಒಂದು ಕೆಲವು ಪ್ರೆಸ್ ರಿಲೀಸ್ ಬಂತು. ಸಾರ್ಸ್ ಲೈಕ್ ಕಂಡೀಷನ್ ಇರ್ತಕ್ಕಂಥ ಕೇಸ್ ಡಿಟೆಕ್ಟ್ ಆಗಿದೆ ಅಂತ. ಏನ್ ಫರ್ದರ್ ಇನ್ಫಾರ್ಮೇಶನ್ ಇಲ್ಲ, ಏನ್ ಪೀಪಲ್ ಓಕೆ ಏನೋ ಸಾರ್ಸ್ ಲೈಕ್ ಫೀವರ್ ಟೈಪ್ ಏನಿದೆ ಅಂತ. ದೆನ್ ಆ ನ್ಯೂಸ್ ಕ್ಯಾಚ್ ಮಾಡಿ WHO issued a notification. So there are these unusual cases detected in Wuhan hospital. Then ಎಲ್ಲ ಕಡೆ WHO ಯಾವಾಗ ಪ್ರೆಸ್ ರಿಲೀಸ್ ಇಶ್ಯೂ ಮಾಡ್ತು, ದಟ್ ಗ್ರಾಬ್ಡ್ ಅಟೆನ್ಷನ್ ಎಲ್ಲರದ್ದು, ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಡೆಲ್ಲಿಯಿಂದನೂ ಕೇಳ್ತಾ ಇದ್ರು ವಾಟ್ ಇಸ್ ಹ್ಯಾಪನಿಂಗ್ ಅಂತ ಹೇಳ್ಬಿಟ್ಟು. ಸೊ ನಾವು ಕೂಡ ಎಲ್ಲರನ್ನು ವಿಚಾರಿಸ್ತಾ ಇದ್ವಿ, ಎಲ್ಲೂ ಇನ್ಫಾರ್ಮೇಶನ್ ಸಿಗೋದು ಬಹಳ ಕಷ್ಟ ಆಗ್ಬಿಟ್ಟು. ಲೈಫ್ ವಾಸ್ ನಾರ್ಮಲ್ ಚೈನಾದಲ್ಲಿ. ಅಲ್ಲಿ ಆ ಟೈಮ್ನಲ್ಲಿ ಚೈನೀಸ್ ಅಂದ್ರೆ ಲೂನಾರ್ ಫೆಸ್ಟಿವಲ್ ಸೆಲೆಬ್ರೇಷನ್ಸ್ ಕೂಡ ಇನ್ನೇನು ಶುರುವಾಗ್ತಾ ಇತ್ತು. ಎಲ್ಲ ಲೈಫ್ ವಾಸ್ ವೆರಿ ನಾರ್ಮಲ್. ಆ ವುಹಾನ್ ನಿಂದ ಒಬ್ರು ಜಪಾನ್ಗೆ ಹೋದವರು, ಅವ್ರಿಗೂ ಈ ಡಿಸೀಸ್ ಕ್ಯಾಚ್ ಆಗ್ಬಿಟ್ಟಿತ್ತು. Okay. ಸೊ ದಟ್ ವಾಸ್ ದಿ ಫಸ್ಟ್ ಸೈನ್ ಆಫ್ ಸ್ಪ್ರೆಡ್ ಇಂಟರ್ನ್ಯಾಷನಲ್. ಸೊ ಈಗ ನಮಗೆ ಕನ್ಸರ್ನ್ ಈಗ ದಿಸ್ ಇಸ್ ಸಮ್ ಟ್ರಾನ್ಸ್ಮಿಟಬಲ್ ಡಿಸೀಸ್ ಸ್ಪ್ರೆಡಿಂಗ್ ಫ್ರಮ್ ಅನ್ಯೂಶುವಲ್, ವಿ ಡೋಂಟ್ ನೋ ವಾಟ್ ಇಟ್ ಈಸ್. ಸ್ಪ್ರೆಡ್ ಆಗ್ತಾ ಇದೆ, ಜಪಾನ್ಗೆ ಹೋಗಿದೆ, ದೆನ್ ಥೈಲ್ಯಾಂಡ್ಗೆ ಹೋಯ್ತು. ಚೈನೀಸ್ ಗೌರ್ಮೆಂಟ್ ಇಂದ ಏನು ಇನ್ಫಾರ್ಮೇಶನ್ ಬರ್ತಾ ಇದೆ. ಸೊ ನಾವು ಏನ್ ಮಾಡ್ತಾ ಇದ್ವಿ, ನ್ಯೂಸ್ ನಲ್ಲಿ ಏನೇನ್ ಬರ್ತಾ ಇದೆ, ಆಮೇಲೆ ಕೆಲವು ನಮ್ಮ ವಿ ಮೇಂಟೈನ್ ಕಾಂಟ್ಯಾಕ್ಟ್ಸ್ ವಿತ್ ಇವರು ಬೇರೆ ಬೇರೆ ಎಂಬಸಿನವ್ರು ಇರ್ತಾರಲ್ಲ ಬೇಜಿಂಗ್, ಅವ್ರ ಜೊತೆನೂ ನಾವು ರೆಗ್ಯುಲರ್ ಕಾಂಟ್ಯಾಕ್ಟ್. ಸೊ ಅವ್ರ ಜೊತೆನೂ ನಾವು ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ವಿ.
ಸೊ ಕೆಲವು ದೇಶದಲ್ಲಿ ಆಲ್ರೆಡಿ ಸ್ಕ್ರೀನಿಂಗ್ ಮೆಜರ್ಸ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ರು ಓಕೆ. ಏರ್ಪೋರ್ಟ್ಸಲ್ಲಿ. ಎನಿ ಫ್ಲೈಟ್ ಕಮಿಂಗ್ ಫ್ರಮ್ ವುಹಾನ್, ಸೊ ಅವ್ರನ್ನ ಟೆಂಪ್ರೇಚರ್ ಸ್ಕ್ರೀನ್. ಸೊ ಅಲ್ಲಿ ಯಾರಿಗಾದ್ರೂ ಫೀವರ್ ಇತ್ತು ಅಂತಂದ್ರೆ ಅವ್ರನ್ನ ಐಸೋಲೇಟ್ ಮಾಡ್ಬೋದು. ಸೊ ಸೊ ನಾವು ಈ ಥರ ವಿಚಾರ ಗೊತ್ತಾಗ್ತಿದ್ದಂಗೆ ನಾವು ವಿ ಸೆಂಟ್ ಮೆಸೇಜಸ್ ಟು ಡೆಲ್ಲಿ. ಈವನ್ ಅಂಬಾಸಿಡರ್ ಸೆಂಟ್ ಮೆಸೇಜಸ್ ಎಲ್ಲರಿಗೂ ಅಡ್ರೆಸ್ ಮಾಡಿ. ಸೊ ಈ ಥರ ಆಗ್ತಾ ಇದೆ, ಈ ಥರ ಸ್ಕ್ರೀನಿಂಗ್ ಮೆಜರ್ಸ್ನ ಇನಿಷಿಯೇಟ್ ಮಾಡಿದ್ದಾರೆ, ನಾವು ಕೂಡ ಇನಿಷಿಯೇಟ್ ಮಾಡಲೇಬೇಕು, ಯಾಕೆಂದರೆ ಇದು ಸೋರ್ಸ್ ಫ್ರಮ್ ವುಹಾನ್. ಸೊ ಐ ಥಿಂಕ್ ನನಗನ್ಸುತ್ತೆ ವಿ ವರ್ ಒನ್ ಆಫ್ ದಿ ಫಸ್ಟ್ ಕಂಟ್ರೀಸ್ ಟು ಇನಿಷಿಯೇಟ್ ಸ್ಕ್ರೀನಿಂಗ್ ಮೆಜರ್ಸ್ ಅಟ್ ದಿ ಏರ್ಪೋರ್ಟ್. ಓಕೆ. ಈವನ್ ಪ್ರಪಂಚಕ್ಕೆ ಕೋವಿಡ್ ಬಗ್ಗೆ ಗೊತ್ತಾಗೋದಕ್ಕಿಂತ ಮುಂಚೆನೆ ಆಲ್ರೆಡಿ ನಮ್ಮ ಏರ್ಪೋರ್ಟ್ನಲ್ಲಿ ಸ್ವಲ್ಪ ಮೆಜರ್ಸ್ ಇನಿಷಿಯೇಟ್ ಮಾಡಿ. ಸೊ ಯು ಆರ್ ದ ಆಫೀಸರ್ ಹೂ ಇನ್ಫಾರ್ಮ್ ಟೈಮ್. ಐ ವುಡ್ ಸೇ ಎಂಬಸಿ. Because ambassador, of course, he was also guiding us. Okay. So individual credit ತೊಗೊಳೋದಕ್ಕೆ yeah. ಇಷ್ಟಪಡ್ತೀನಿ. ಬಟ್ ನಮ್ದು ಅದು ಕರ್ತವ್ಯ. ಬೀಯಿಂಗ್ ದೇರ್ ಇನ್ ಚೈನಾ, ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಹೌ ಡಿಡ್ ಯು ಕಲೆಕ್ಟ್ ದ ಇನ್ಫಾರ್ಮೇಶನ್ ಎಕ್ಸಾಕ್ಟ್ಲಿ? ಇದನ್ನ ಈ ರೀತಿ ಟ್ಯಾಕಲ್ ಮಾಡಿದ್ರೆ ಎಂಬಸಿಗೆ ಈ ತರ ಟ್ಯಾಕಲ್ ಮಾಡಬಹುದು ಅಂತ ಯಾವ ಕ್ಷಣದಲ್ಲಿ ಅನ್ನಿಸ್ತು, ಹೆಂಗ್ ಅನ್ನಿಸ್ತು ಅದು? ಅಂದ್ರೆ ಇದು ಅಂದ್ರೆ ಪೂರ್ತಿ ಕ್ಲಾರಿಟಿ ಇರಲಿಲ್ಲ ನನಗೆ, ಯಾಕಂದ್ರೆ ಅಫಿಷಿಯಲ್ ಕನ್ಫರ್ಮೇಶನ್ ಇರಲಿಲ್ಲ. WHO ದವರು ಕೂಡ ದೇವರ್ ಸ್ಟಿಲ್ ಕನ್ಫ್ಯೂಸ್ ಸ್ಟೇಟ್ ಇದೇನು ಅಂತ ಹೇಳ್ಬಿಟ್ಟು ಒಂದು WHO ಟೀಮ್ ಬಂದಿತ್ತು. ಓಕೆ. ಅವರು ಕೂಡ ಏನು ಹೇಳಿದ್ರು ಅಂದ್ರೆ ಏನೋ ಹ್ಯಾಂಡ್ ವಾಶ್ ಮೆಜರ್ಸ್, ಮಾಸ್ಕ್ ಎಲ್ರಿಗೂ ಕಂಪಲ್ಸರಿ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅಷ್ಟೊಂದು ಮಾಸ್ಕ್ ಪ್ರೊಟೆಕ್ಷನ್ ಇಲ್ಲ ಅಂತೆಲ್ಲ ಅವ್ರದ್ದು ಒಪಿನಿಯನ್ ಇತ್ತು. ದೆನ್ ಸಡನ್ಲಿ ಲಾಕ್ಡೌನ್. ಸೊ ವೆನ್ ಫಸ್ಟ್ ಟೈಮ್ ಅರೌಂಡ್ 20th January ಅನ್ಸುತ್ತೆ, ಎಕ್ಸಾಕ್ಟ್ ಡೇಟ್ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಚೈನೀಸ್ ಗವರ್ಮೆಂಟ್ ಕನ್ಫರ್ಮ್ಡ್ ದಟ್ ದೆರ್ ಇಸ್ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್. ಓಕೆ. ಅಲ್ಲಿವರೆಗೂ ಏನ್ ಹೇಳಿದ್ರು ಅಂದ್ರೆ ಒಂದು ವೆಟ್ ಮಾರ್ಕೆಟ್ ಅಂತ ಇದೆ, ಅಲ್ಲಿಗೆ ಹೋದವರಿಗೆ ಮಾತ್ರ ಡಿಸೀಸ್ ಕಾಂಟ್ರಾಕ್ಟ್ ಆಗಿದೆ ಅಷ್ಟೇ. ಓಕೆ. ಅಲ್ಲಿಂದ ಸೊ ಅದನ್ನ ಅವರು ಕಂಪ್ಲೀಟ್ಲಿ ಕ್ವಾರಂಟೈನ್ ಮಾಡಿಬಿಟ್ಟಿದ್ರು ಆ ಏರಿಯಾ. ಓಕೆ. ಬಟ್ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಇಸ್ ಅ ಬಿಗ್ ಡೀಲ್. ಸೊ ಒಂದ್ಸಲ ಚೈನೀಸ್ ಗವರ್ಮೆಂಟ್ ಕನ್ಫರ್ಮ್ ದಟ್ ದೇರ್ ವಾಸ್ ಹಿಂದಿ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು, ಸೊ ಒಂಥರ ಪ್ಯಾನಿಕ್ ಶುರುವಾಗಿ ಹೋಗಿತ್ತು ಎಲ್ಲ ಕಡೆ. ಅಂದ್ರೆ ಮೊರಲೆಸ್ ಅದು ಒಂಥರ ಪ್ರೂವ್ ಆಗೋಗಿತ್ತು, ಯಾಕೆಂದ್ರೆ ಜಪಾನ್ ಅಲ್ಲಿ ಆಲ್ರೆಡಿ ಒಂದು ಕೇಸ್ ಡಿಟೆಕ್ಟ್ ಆಗೋಗಿತ್ತು, ಥೈಲ್ಯಾಂಡ್ ಅಲ್ಲಿ ಆಗೋಗಿತ್ತು. ಸೊ ಒಂದ್ಸಲ ಅಫಿಷಿಯಲ್ ಕನ್ಫರ್ಮೇಶನ್ ಬಂದ್ಮೇಲೆ ಇಮಿಡಿಯೇಟ್ಲಿ ಚೈನಾ ಅನೌನ್ಸ್ಡ್ ಲಾಕ್ಡೌನ್ ಇನ್ ವುಹಾನ್. ಓಕೆ. ಕಂಪ್ಲೀಟ್ ಲಾಕ್ಡೌನ್, ಯಾರು ಒಳಗಡೆ ಹೋಗಂಗಿಲ್ಲ, ಯಾರು ಆಚೆ ಬರಂಗಿಲ್ಲ, ಆಮೇಲೆ ಎಲ್ಲೂ ಪಬ್ಲಿಕ್ ಗ್ಯಾದರಿಂಗ್ ಆಕ್ಟಿವಿಟೀಸ್ ಇಲ್ಲ. ಆಮೇಲೆ ಎಲ್ರಿಗೂ ಸರ್ಪ್ರೈಸ್ ಆಗಿತ್ತು, ಯಾಕೆಂದ್ರೆ ಈ ತರ ಸಿಚುಯೇಷನ್ ರೀಸೆಂಟ್ ಪಾಸ್ಟ್ ಅಲ್ಲಿ ಯಾರಿಗೂ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ. ಆಮೇಲೆ ವಿತ್ ಇನ್ ಕಪಲ್ ಆಫ್ ಡೇಸ್ ನಲ್ಲಿ ಆಲ್ಮೋಸ್ಟ್ ರೀಜನ್ ಬೈ ರೀಜನ್ ಎಂಟೈರ್ ಕಂಟ್ರಿನೇ ಒಂಥರ ಲಾಕ್ಡೌನ್ ಕೊಟ್ಟೋಯ್ತು. ಸೊ ಇಸ್ ಇಟ್ ದ ಫಸ್ಟ್ ಕಂಟ್ರಿ ಟು ಅನೌನ್ಸ್ ಲಾಕ್ಡೌನ್? ಯಾಕಂದ್ರೆ ಫಸ್ಟ್ ಕಂಟ್ರಿ ವೇರ್ ಕೇಸಸ್ ವರ್ ಡಿಟೆಕ್ಟೆಡ್, ಫಸ್ಟ್ ಕಂಟ್ರಿ ಟು ಇನಿಷಿಯೇಟ್ ಲಾಕ್ಡೌನ್ ಮೆಜರ್ಸ್. ಯಾರಿಗೂ ಗೊತ್ತಿರಲಿಲ್ಲ ಲಾಕ್ಡೌನ್ ಅಂತ ಅಂದ್ರೆ ಏನು ಅನ್ನೋದೇ ಗೊತ್ತಿರಲಿಲ್ಲ ಆ ಟೈಮ್ನಲ್ಲಿ. ಎಲ್ರೂ ಈ ಶುರುನಲ್ಲಿ ಈವನ್ ಕೆಲವು ಎಕ್ಸ್ಪರ್ಟ್ಸ್ ಏನೋ ಮಾಸ್ಕ್ ಎಲ್ರಿಗೂ ಸಪ್ಲೈ ಮಾಡೋಷ್ಟು ಇಲ್ಲ ಮಾರ್ಕೆಟ್ನಲ್ಲಿ, ಏನೋ ಹ್ಯಾಂಡ್ ಕ್ಲೀನಿಂಗ್ ಮೆಜರ್ಸ್, ಬೇಸಿಕ್ ಹೈಜೀನ್ ಇಸ್ ಸಾಕು ಅನ್ನೋ ಟೈಪ್ ಹೇಳ್ತಾ ಇತ್ತು. ಬಟ್ ಯಾವಾಗ ಚೈನೀಸ್ ಗವರ್ಮೆಂಟ್ ಲಾಕ್ಡೌನ್ ಅಂತ ಅನೌನ್ಸ್ ಮಾಡಿದ್ರು, ರೀಜನ್ ಬೈ ರೀಜನ್ ಅದು ಸ್ಪ್ರೆಡ್ ಆಗ್ತಾ ಹೋಯ್ತು. ಎಲ್ರಿಗೂ ಒಂಥರ ಪ್ಯಾನಿಕ್ ಶುರು, ಏನಾಗ್ತಾ ಇದೆ, ಎಲ್ರಿಗೂ ಒಳಗಡೆ ಭಯ. ಆಮೇಲೆ ನನಗೂ ನೆನಪಿದೆ ಆ ಟೈಮ್ನಲ್ಲಿ ಈವನ್ ಬೀಜಿಂಗ್ಲೂ ಕೂಡ ಲಾಕ್ಡೌನ್ ಅನೌನ್ಸ್ ಮಾಡಿದ್ರು. ಎಲ್ಲ ಪಬ್ಲಿಕ್ ಗ್ಯಾದರಿಂಗ್ ಆಕ್ಟಿವಿಟೀಸ್, ಮೀಟಿಂಗ್ಸ್ ಎಲ್ಲ ಕ್ಯಾನ್ಸಲ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕ್ಯಾನ್ಸಲ್. ಬಟ್ ನಾವು ಎಂಬಸಿಗೆ ಹೋಗ್ಬೇಕಾಗಿತ್ತು. ಸೊ ಮನೆಯಿಂದ ಆಚೆ ನಾನು ಬಂದಾಗ ನೋಡ್ತೀನಿ ಗೋಸ್ಟ್ ಸಿಟಿ ಕಂಪ್ಲೀಟ್. ಯಾವ ಒಂದು ಗಾಡಿ ಕಾಣಿಸ್ತಿಲ್ಲ, ಯಾವೊಬ್ಬ ಮನುಷ್ಯ ಕಾಣಿಸ್ತಿಲ್ಲ. ಈ ಊರಿನಲ್ಲಿ ಜನ ಇದಾರ ಇಲ್ವಾ ನನಗೆ ಕ್ಯಾಪಿಟಲ್ಸ್. ಆಮೇಲೆ ಅಲ್ಲಿಂದ ಎಂಬಸಿಗೆ ನಾನು ಒಬ್ಬನೇ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ, ಯಾರು ಒಂದು ನರಪಿಳ್ಳೆ ಕಾಣಿಸ್ಲಿಲ್ಲ. ಆಮೇಲೆ ಅಫ್ಕೋರ್ಸ್ ಎಂಬಸಿ ಒಳಗಡೆ ಎಲ್ಲ ಸ್ಟಾಫ್ ಇತ್ತು. ಆಮೇಲೆ ನಾವೇನ್ ಮಾಡಿದ್ವಿ, ಅದಕ್ಕಿಂತ ಮುಂಚೆ ನಾನ್ ಎಸೆನ್ಷಿಯಲ್ ಸ್ಟಾಫ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ನೆಲ್ಲರನ್ನೂ ವಾಪಸ್ ಇಂಡಿಯಾ ಕಳಿಸ್ಬಿಟ್ವಿ. ಯಾಕಂದ್ರೆ ನಮ್ಗೆ ಗೊತ್ತಾಯ್ತು ಈ ತರ ಒಂದು ಲಾಕ್ಡೌನ್ ಮೆಜರ್ಸ್ ಇನಿಷಿಯೇಟ್ ಆಗ್ತಾ ಇದೆ ಅಂದಾಗ. ನಮಗೂ ಗೊತ್ತಿರ್ಲಿಲ್ಲ ಏನ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಸೊ
ಎಂಬೆಸಿನಲ್ಲೂ ಬಹಳ ಲಿಮಿಟೆಡ್ ಆಫೀಸರ್ಸ್ ಇದ್ರು. ಸೊ ಬಟ್ ನಮ್ದು ಕೆಲಸ ಆಕ್ಚುಲಿ ಅವಾಗ್ಲೇನೆ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇದೆ ಲಾಕ್ಡೌನ್ ಅಂತ ಹೇಳ್ಬಿಟ್ಟು. ಈಗ ಗೌರ್ಮೆಂಟ್ ಆಫ್ ಇಂಡಿಯಾನು ಕೂಡ ದೇ ವಾಂಟ್ ಟು ನೋ ವಾಟ್ ಇಸ್ ಹ್ಯಾಪನಿಂಗ್ ಅಂತ ಹೇಳ್ಬಿಟ್ಟು. ಸೊ ನಾವು ಕೂಡ ಇದ್ರ ಜೊತೆಗೇನೆ ಸ್ಪೀಡ್ ಅಪ್ ಮಾಡಿದ್ವಿ ನಮ್ದು ಕಾರ್ಯಕ್ಕೆಲ್ಲ. ಯಾಕೆ ಫಸ್ಟ್ ಆಫ್ ಆಲ್ ಜನ ಕಮ್ಮಿ ಇದ್ದಾರೆ, ಆಮೇಲೆ ವೆರಿ ಅನ್ಯೂಶುವಲ್ ಸರ್ಕಮ್ಸ್ಟಾನ್ಸಸ್. ಸೊ ಇಂಥ ಸಂದರ್ಭದಲ್ಲಿ ಎಂಬೆಸಿ ಬಿಕಮ್ಸ್ ಒಂಥರ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಐಸ್ ಅಂಡ್ ಇಯರ್ಸ್. ಮೀಡಿಯಾದಲ್ಲಿ ಒಂದು ಬರ್ತಾ ಇರುತ್ತೆ, ಬಟ್ ಬೇಸಿಕಲಿ ನಾವು ಅನಲೈಸ್ ಮಾಡಿ ಒಂದು ಸ್ಟ್ರಕ್ಚರ್ ಕೊಟ್ಬಿಟ್ಟು ವಾಟ್ ಆಕ್ಚುಲಿ ಇಸ್ ಹ್ಯಾಪನಿಂಗ್ ಅನ್ನೋದು ಒಂದೊಂದು ಏನು ಒಪಿನಿಯನ್ ನಾವು ತಿಳಿಸ್ತೀವಿ, ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ವಿ ಇನ್ಕ್ರೀಸ್ಡ್ ಅವರ್ ನಮ್ದು ರಿಪೋರ್ಟಿಂಗ್ ಏನು ಮೆಕ್ಯಾನಿಸಮ್ ಇದೆ ಅಂಡರ್ ದಿ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಅಂಬಾಸಿಡರ್. ಆ ಟೈಮಲ್ಲಿ ಬಿಕಮ್ ಮಿಸ್ರಿ ಸರ್ವರ್ಸ್ ದಿ ಅಂಬಾಸಿಡರ್. ಅವ್ರದ್ದು ಗೈಡೆನ್ಸ್ ಮತ್ತು ಇನ್ಸ್ಟ್ರಕ್ಷನ್ಸ್ ಅಲ್ಲಿ ನಾವು ಕೂಡ ಇನ್ಫಾರ್ಮೇಶನ್ ಕಳಿಸ್ತಾನೆ ಇದ್ವಿ ಡೆಲ್ಲಿಗೆ, ಈ ತರ ಆಗ್ತದೆ ಆ ತರ ಆಗ್ತಾ ಇರುತ್ತೆ. ಸೊ ದಟ್ ಆಮೇಲೆ ಎಸ್ಪೆಷಲಿ ವುಹಾನ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ತುಂಬಾ ಜನ, ಮೇ ಬಿ ಅರೌಂಡ್ 100-200 ಸ್ಟೂಡೆಂಟ್ಸ್ ಇರ್ಬೋದು ಬೇಸ್ಡ್ ಆನ್ ನಮ್ದು ರೆಕಾರ್ಡ್ಸ್ ಪ್ರಕಾರ. ಆಮೇಲೆ ಕೆಲವು ಫೋನ್ ಕಾಲ್ಸ್ ಬರ್ತಾ ಇತ್ತು, ಯಾಕಂದ್ರೆ ಎಸ್ಪೆಷಲಿ ವುಹಾನ್ ವಾಸ್ ಲೈಕ್ ದಿ ಸೆಂಟರ್ ಆಫ್ ಕೋವಿಡ್. ಸೊ ಅವರು ದೇ ವಾಂಟ್ ಟು, ನಾವು ವಾಪಸ್ ಮನೆಗೆ ಹೋಗ್ಬೇಕು, ನಾವು ಬದುಕ್ತಾ ಇಲ್ವೋ ಗೊತ್ತಿಲ್ಲ, ನಾವು ಇಂಡಿಯಾಕ್ಕೆ ಹೋಗ್ಬೇಕು. ಆಮೇಲೆ ನಾವು ಕೂಡ ಚೈನೀಸ್ ಗೌರ್ಮೆಂಟ್ ಜೊತೆ ವಿ ವಾಂಟ್ ಟು ಎವ್ಯಾಕ್ಯುಯೇಟ್ ದೆಮ್ ಅಂತ. ಆಮೇಲೆ ವೆರಿ ಸೂನ್ ಒಂದು SOP ಮಾಡಿದ್ರು. ಆಮೇಲೆ ವೆರಿ ಕ್ವಿಕ್ಲಿ ವಿ ವರ್ ಏಬಲ್ ಟು ವಿ ಸೆಂಟ್. ಇಂಥ ಸಂದರ್ಭದಲ್ಲೂ ಎಂಬೆಸಿಯಿಂದ 2 ಆಫೀಸರ್ಸ್ನ ಬೀಜಿಂಗ್ ಇಂದ ವುಹಾನ್ ನಾವು ಕಳಿಸಿ ಆನ್ ರೋಡ್. ಓಕೆ. ಎಲ್ಲಾ ಕಡೆ ರಿಸ್ಟ್ರಿಕ್ಷನ್ಸ್, ಎಲ್ಲಾ ಕಡೆ ಲಾಕ್ಡೌನ್, ಬಟ್ ಚೈನೀಸ್ ಗವರ್ಮೆಂಟ್ ಜೊತೆ ಕಮ್ಯುನಿಕೇಶನ್ ಮಾಡಿ ಈ ಗಾಡಿನಲ್ಲಿ ಇಂಥ ವ್ಯಕ್ತಿಗಳು ಈ ಎವ್ಯಾಕ್ಯುಯೇಷನ್ ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ. ಅವರು ವುಹಾನ್ಗೆ ಹೋಗಿ ಏರ್ಪೋರ್ಟ್ ನಲ್ಲಿ, ಆಮೇಲೆ ಎಂಬಸಿಯಿಂದನೂ ಕೂಡ ಒಂದು ಬಸ್ ವ್ಯವಸ್ಥೆ ಮಾಡಿಸಿ ವುಹಾನ್ ಅಲ್ಲಿ ಯಾರ್ಯಾರು ನಮ್ ಜೊತೆ ರಿಜಿಸ್ಟರ್ ಮಾಡಿದ್ರು, ಯಾರ್ಯಾರು ಇಂಡಿಯಾಗೆ ಹೋಗ್ಬೇಕು ಅಂತ ನಮ್ಗೆ ಇನ್ಫಾರ್ಮೇಶನ್ ತಿಳಿಸಿದ್ರು, ಅವ್ರನ್ನೆಲ್ಲ ಪಿಕಪ್ ಮಾಡಿಸಿ ಏರ್ಪೋರ್ಟ್ ಕಳಿಸಿ, ಇಂಡಿಯಾದಿಂದ ಗೌರ್ಮೆಂಟ್ ಆಫ್ ಇಂಡಿಯಾನು ಕೂಡ ಒಂದು ಫ್ಲೈಟ್ ಕಳಿಸಿ ಏರ್ ಇಂಡಿಯಾ. ಆಮೇಲೆ ಅವರು ಕೂಡ ಪೈಲಟ್ಸ್ ಟು ಕಮ್ ಇನ್ ಟು ದಿಸ್, ಅವರು ಕೂಡ ದೇ ಶೋಡ್ ದೇರ್ ಬ್ರೇವರಿ. ಆಮೇಲೆ ವಿ ಅಂಡರ್ಟುಕ್ ದ ಫಸ್ಟ್ ಎವ್ಯಾಕ್ಯುಯೇಷನ್ ಫ್ಲೈಟ್. ಸೊ ಇಷ್ಟು ಅನ್ಸರ್ಟಿನಿಟಿನಲ್ಲಿ ದೇರ್ ವರ್ ದೀಸ್ ಆಫೀಸರ್ಸ್ ವಿತ್ ಲಾಟ್ ಆಫ್ ಕರೇಜ್, ವಿತ್ ಲೈಫಿಗೆನೆ ಡೇಂಜರ್ ಇದ್ರು ಅದನ್ನ ಕಡೆಗಣಿಸಿ ಇಂದ ವುಹಾನ್ ನಲ್ಲಿ ಎಂಟರ್ ಆಗಿ ಫೆಸಿಲಿಟೇಟೆಡ್ ಎವ್ಯಾಕ್ಯುಯೇಷನ್. ಸೊ ಫಸ್ಟ್ ಫ್ಲೈಟ್ ವಿ ಎವ್ಯಾಕ್ಯುಯೇಟೆಡ್ ಐ ಥಿಂಕ್ ಅರೌಂಡ್ 250-300 ಇಫ್ ಐ ಆಮ್ ನಾಟ್ ರಾಂಗ್. ಸೊ ಅಷ್ಟು ಜನ ಫಸ್ಟ್ ಇಂಡಿಯಾಗೆ ಬಂದ್ರು. ಆಮೇಲೆ ಇಂಡಿಯಾದಲ್ಲಿ 15 days ಕ್ವಾರಂಟೈನ್ ಆದ್ಮೇಲೆ ದೇ ವೆಂಟ್ ಬ್ಯಾಕ್ ಟು ದೇರ್ ಹೋಮ್ಸ್. ಸೊ ನಾವೆಲ್ಲ ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀವಿ, ಎಷ್ಟು ಜನನ ಸೇಫ್ ಗಾರ್ಡ್ ಮಾಡಿದ್ರು, ಎಷ್ಟು ಜನನ ಕರ್ಕೊ ಬಂದ್ರು ಅಂತ. ಬಟ್ ಬಿಹೈಂಡ್ ದೀಸ್ ಎಷ್ಟು ಎಫರ್ಟ್ ಇರುತ್ತೆ, ಎಷ್ಟು ಆಫೀಸರ್ಸ್ ಒಂದು ಸ್ಯಾಕ್ರಿಫೈಸ್ ಇರುತ್ತೆ. ಹೌದು, ಥ್ಯಾಂಕ್ಫುಲಿ ಯಾವ್ದು ಕೇಸಸ್ ಡಿಟೆಕ್ಟ್ ಆಗ್ಲಿಲ್ಲ ಅದರಲ್ಲಿ. ಸೊ ಎವ್ರಿಬಡಿ ವೆಂಟ್ ಹೋಮ್. ಆಮೇಲೆ ವೆರಿ ಸೂನ್ ಐ ಥಿಂಕ್ ವಿತ್ ಇನ್ ಡೇಸ್ ನಲ್ಲಿ ವಿ ಲರ್ನ್ಡ್, ನಾವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಜಾಸ್ತಿ ಜನ ಇದ್ದಾರೆ ವುಹಾನಲ್ಲಿ. ಸೊ ಅದಾದ್ಮೇಲೆ ಇನ್ನೂ 2 ಫ್ಲೈಟ್ ಅನ್ನ ಎವ್ಯಾಕ್ಯುಯೇಷನ್ ಫ್ಲೈಟ್ ಅನ್ನ ಮಾಡಿದ್ದಾಯ್ತು. ಅಂದ್ರೆ ಇದು ಬರೀ ಒಂದು ಏಜೆನ್ಸಿ ಮಾಡಕ್ಕಾಗಲ್ಲ, ಏನಂತ ಕೋಆರ್ಡಿನೇಷನ್ ಬೈ ಡಿಫ್ರೆಂಟ್ ಮಿನಿಸ್ಟ್ರೀಸ್, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇಂದನೇ ಸಾಧ್ಯ ಇದು. ಫಾರ್ ಎಕ್ಸಾಂಪಲ್ ನಮ್ದು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿ, ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ, ಏರ್ಲೈನ್ಸ್, ಆಮೇಲೆ ಏರ್ಪೋರ್ಟ್ ನಲ್ಲಿನೂ ಕೂಡ ಅವರಿಗೆ ಕ್ವಾರಂಟೈನ್ ವ್ಯವಸ್ಥೆ. ಸೊ ಮಲ್ಟಿಪಲ್ ಆಕ್ಟರ್ಸ್, ಮಲ್ಟಿಪಲ್ ಏಜೆನ್ಸೀಸ್ ಕಮ್ ಟುಗೆದರ್ ಅಂಡ್ ಇದನ್ನ ಒಂದು ಸಿಸ್ಟಮ್ ತರೋದಕ್ಕೆ. ಸೊ ಇಂಟರ್ ಮಿನಿಸ್ಟ್ರಿಯಲ್ ಕೋಆರ್ಡಿನೇಷನ್, ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ. ಆ ಟೈಮಲ್ಲಿ ತುಂಬಾ ಚೆನ್ನಾಗಾಯ್ತಲ್ಲ, ಅವ್ರದ್ದು ಎಂಟ್ರಿ, ಅವ್ರದ್ದು ಕ್ವಾರಂಟೈನ್, ಆಮೇಲೆ ಎಸ್ಪೆಷಲಿ ಸ್ಟೇಟ್ ಗೌರ್ಮೆಂಟ್ಸ್ ಜೊತೆ. ಯಾಕೆಂದ್ರೆ ಅವರು ಬರೀ ಒಂದ್ ಕಡೆ ಇರೋದಿಲ್ಲ, ಅವ್ರ ಮನೆಗಳೆಲ್ಲ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಇರುತ್ತೆ. They have to ensure their quarantine in home. ಅಂದ್ರೆ ಫಸ್ಟ್ ಗೆನೆ 15 days ಕ್ವಾರಂಟೈನ್ ಆಗೋಗಿತ್ತು. ಅದಾದ್ಮೇಲೂ ಫರ್ದರ್ ಪ್ರಿಕಾಷನ್ಸ್ ಬೇಕಾಗುತ್ತೆ. ಯಾಕಂದ್ರೆ
ಎಲ್ರಿಗೂ ಭಯ ಏನಿದು. ವಿ ಡೂ ರಿಮೆಂಬರ್ ಸರ್, ಯಾರ್ಯಾರು ಅಬ್ರಾಡ್ ಇಂದ ಬರ್ತಾ ಇದ್ರು ಎಲ್ಲರನ್ನ ಮನೇಲೆ ಇರಿಸ್ತಾ ಇದ್ರು. ಮುನ್ಸಿಪಾಲಿಟೀಸ್ ವರ್ ಲುಕಿಂಗ್ ಆಫ್ಟರ್ ಇಟ್ ಅಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಾನು ಒಂದು ಪೊಲೀಸ್ ಗಾರ್ಡ್ ನ ಡಿಪ್ಲಾಯ್ ಮಾಡ್ತಾ ಇದ್ರು ಆ ಏರಿಯಾಗೆ ಯಾರು ಹೋಗ್ಲಾರ್ದಂಗ್ ನೋಡ್ಕೊಳಕ್ಕೆ. ಅದು ಲೇಟರ್ ಪೀರಿಯಡ್ ನಲ್ಲಿ, ಯಾಕೆಂದ್ರೆ ಜನವರಿನಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ ಇದು. ಅಂದ್ರೆ ಇದು ಎಂಡ್ ಆಫ್ ಜನವರಿನಲ್ಲಿ ಇಷ್ಟೆಲ್ಲ ಆಗಿದ್ದು. ಬೇರೆ ಕಡೆ ಅಷ್ಟೊಂದು ಸ್ಪ್ರೆಡ್ ಆಗಿರ್ಲಿಲ್ಲ, ಸೊ ಅಷ್ಟೊಂದು ಅವೇರ್ನೆಸ್ ಇರ್ಲಿಲ್ಲ ಅವಾಗ. ಗ್ರಾಜುವಲಿ ಯಾವಾಗ ಸ್ಪ್ರೆಡ್ ಆಯ್ತು, ಇರಾನ್ ಅಲ್ಲಿ ಸ್ಪ್ರೆಡ್ ಆಯ್ತು, ಇಟಾಲಿಯಲ್ಲಿ ಸ್ಪ್ರೆಡ್ ಆಯ್ತು, ಆಮೇಲೆ ಗ್ರಾಜುವಲಿ ಇಂಡಿಯಾದಲ್ಲೂ ಸ್ಪ್ರೆಡ್ ಆಯ್ತು. ಸೊ ಇಂಡಿಯಾದಲ್ಲಿ ಆಬ್ವಿಯಸ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅಂಡ್ ವಿ ಆರ್ ದ ಮ್ಯಾಕ್ಸಿಮಮ್ ಇಂಪೋರ್ಟರ್ ಆಫ್ ಚೈನೀಸ್ ಪ್ರಾಡಕ್ಟ್. ಸೊ ಕನ್ಸರ್ನ್ ಜಾಸ್ತಿ ಇತ್ತು. ನನಗನ್ಸುತ್ತೆ ಕನ್ಸಿಡರಿಂಗ್ ಪಾಪ್ಯುಲೇಷನ್ ಆಮೇಲೆ ಇದೆಲ್ಲ ನೋಡಿದ್ರೆ ಐ ಥಿಂಕ್ ವಿ ಡಿಡ್ ಪ್ರಿಟಿ ಗುಡ್ ಜಾಬ್ ಅಂತ ಅನ್ಸುತ್ತೆ. ಆಮೇಲೆ ಮೋರ್ ಓವರ್ ವ್ಯಾಕ್ಸಿನೇಷನ್ ವಿಚಾರಕ್ಕೆ ಬಂದ್ರೆ ವಿ ಡಿಡ್ ಮೈಂಡ್ ಬ್ಲೋಯಿಂಗ್ ಜಾಬ್ ಅಂತ ಅನ್ಸುತ್ತೆ ಅವನಿಗೆ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ನಾವು ಒಂಥರ ವರ್ಲ್ಡ್ಗೆನೆ ಒಂಥರ ಫಾರ್ಮಸ್ಯೂಟಿಕಲ್ಸ್ ವಿಚಾರ ಬಂದ್ರೆ ವಿ ಆರ್ ಲೀಡರ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಫಾರ್ಮಸ್ಯೂಟಿಕಲ್ಸ್. ಆಮೇಲೆ ವ್ಯಾಕ್ಸಿನ್ಸು ಅಷ್ಟೇ. ಈಗ WHO ಪ್ರೋಗ್ರಾಮ್ ನಲ್ಲಿ ಆಫ್ರಿಕಾಗೆ ಅಥವಾ ಬೇರೆ ಬೇರೆ ಡೆವಲಪಿಂಗ್ ಕಂಟ್ರೀಸ್ಗೆ ವ್ಯಾಕ್ಸಿನೇಷನ್ಸ್ ಮೋಸ್ಟ್ ಆಫ್ ದೆಮ್ ಆರ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ, 70 to 90%. ಸೊ ವಿ ಆರ್ ಪ್ರೊಡಕ್ಷನ್ ಪವರ್ ಹೌಸ್ ವ್ಯಾಕ್ಸಿನ್ ವಿಚಾರದಲ್ಲಿ, ಫಾರ್ಮಸ್ಯೂಟಿಕಲ್ಸ್ ವಿಚಾರ. ಈ ಕೋವಿಡ್ಗೆ ವ್ಯಾಕ್ಸಿನ್ ಅವಾಗಿನ್ನೂ ಕಂಡಿಡ್ತಿರ್ಲಿಲ್ಲ, ಬಟ್ ವೆರಿ ಸೂನ್ ಕಂಡಿಡಿದಾಗ ವಿ ಹ್ಯಾಡ್ ದಿಸ್ ಅಡ್ವಾಂಟೇಜ್. ಇದನ್ನ ಬರೀ ನಮ್ಮ ಇಂಡಿಯನ್ಸಿಗೆ ಮಾತ್ರ ನಾವು ಇಟ್ಕೊಳ್ಳಿಲ್ಲ, ವಿ ಗೇವ್ ಟು ದಿ ವರ್ಲ್ಡ್. ಸೊ ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ ಅಂತ ಮಾಡಿ ಎಷ್ಟು ಮೋರ್ ದನ್ 170 ಕಂಟ್ರೀಸ್ಗೆ ಸೆಂಟ್ ವ್ಯಾಕ್ಸಿನ್ಸ್. ನಮ್ಮ ದೇಶದಲ್ಲೇನೆ ವ್ಯಾಕ್ಸಿನೇಷನ್ ನಡೀತಿರ್ಬೇಕಾದ್ರೇನೆ ವಿ ಹೆಲ್ಪ್ಡ್ ಅದರ್ ಕಂಟ್ರೀಸ್. ಸೊ ಐ ರಿಮೆಂಬರ್ ಬೈಜಿಂಗ್ ನಲ್ಲಿ ಇದ್ದಾಗ್ಲೂ ಬೇರೆ ಬೇರೆ ಎಂಬಸಿಸ್ನವ್ರು ಬಂದು ಅಂಬಾಸಿಡರ್ನ ಮೀಟ್ ಮಾಡಿ they made a request, ನಮ್ಮ ದೇಶಕ್ಕೂ ವಿ ವಾಂಟ್ ವ್ಯಾಕ್ಸಿನ್ಸ್ ಫ್ರಮ್ ಇಂಡಿಯಾ. ಡಿಡ್ ಚೈನಾ ಇಂಪೋರ್ಟೆಡ್ ಅವರ್ ವ್ಯಾಕ್ಸಿನ್? ಇಲ್ಲ, ಅವ್ರದೇ ಬೇರೆ ವ್ಯಾಕ್ಸಿನ್ ಇತ್ತು. ದೇ ವರ್ ಆಲ್ಸೋ ಇನ್ ಕಾಂಪಿಟೇಷನ್ ಟು ಪ್ರೊಡ್ಯೂಸ್. ಅಲ್ಲೂ ಕಾಂಪಿಟೇಷನ್ ಬಿಡ್ಲಿಲ್ಲ. ಸೊ ಹೋ ಬಟ್ ರೊಮಾನಿಯಾ ಸರ್, ಅಲ್ಲೊಂದು ಎವಾಕ್ಯೂಯೇಷನ್ ಮಾಡ್ತೀರಾ? ಹೌದು. ಅಂದ್ರೆ ನಾನು ಹೋದಾಗ ಆಲ್ರೆಡಿ ಸ್ವಲ್ಪ ಎವಾಕ್ಯೂಯೇಷನ್ ಆಗೋಗಿತ್ತು, ಬಟ್ ವಿ ನೀಡೆಡ್ ಮೋರ್ ಮ್ಯಾನ್ ಪವರ್. ಸೊ ಅವಾಗ ಆಸ್ ಪಾರ್ಟ್ ಆಫ್ ದಟ್ ಸೆಕೆಂಡರಿ ಟ್ರೂಪ್ ನನ್ನನ್ನು ಡಿಪ್ಲಾಯ್ ಮಾಡಿದ್ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ. ಅಲ್ಲಿ ನನಗೇನು ಐಡಿಯಾ ಇರಲಿಲ್ಲ. ಸೊ ವೆನ್ ಐ ವೆಂಟ್ ದೇರ್, ಏನು ಆರ್ಡರ್ ಬಂತು, ಲೀವ್ ಟು ರೊಮೇನಿಯಾ ಟು ನೈಟ್ ಅಂತ ಹೇಳ್ಬಿಟ್ಟು ಆಮೇಲೆ ಹೋದೆ. ಅಲ್ಲಿ ಏರ್ಪೋರ್ಟ್ನಲ್ಲಿ ಹೋಗ್ತಿದ್ದಂಗೆ ಐ ಸಾ ಮೇ ಬಿ 500 ಇಂಡಿಯನ್ಸ್ ಇನ್ ದಿ ಏರ್ಪೋರ್ಟ್. ಅಲ್ಲಿ ಅಂದ್ರೆ ಅವ್ರಿಗೆ ಅಲ್ಲೇ ಹಾಸಿಗೆ ಹಾಸ್ಕೊಂಡು ಮಲಗಿದ್ರು. ಸೊ ಫ್ಲೈಟ್ ಇರಲಿಲ್ಲ ಅವ್ರಿಗೆ. ಸೊ ಐ ಇಮಿಡಿಯೇಟ್ಲಿ ಅಂಡರ್ಸ್ಟುಡ್ ಇಲ್ಲಿ ಸಿಚುವೇಶನ್ ತುಂಬಾ ಗ್ರೇವ್ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಕೂಡ ಕೋಆರ್ಡಿನೇಷನ್ ನಡೀತಾ ಇತ್ತು ಬ್ಯಾಕ್ ಇನ್ ಡೆಲ್ಲಿ. ಒಂದು ಸೆಪರೇಟ್ ಸೆಲ್ ಕ್ರಿಯೇಟ್ ಮಾಡಿದ್ದು, ಕೋಆರ್ಡಿನೇಷನ್ ಸೆಲ್ ಅಂದ್ಬಿಟ್ಟು. ದೇರ್ ವಾಸ್ ಸಂಬಡಿ ಎಷ್ಟು ಜನ ಇದ್ದಾರೆ ಅನ್ನೋ ಬೇಸಿಸ್ ಮೇಲೆ ಫ್ಲೈಟ್ಸ್ನ ಅರೇಂಜ್ ಮಾಡ್ತಾ ಇದ್ರು, ಕೋಆರ್ಡಿನೇಟ್ ಮಾಡ್ತಾ ಇದ್ರು. ಏರ್ಲೈನ್ಸ್ ವರ್ ಇನ್ ಟಚ್. ಸೊ ನನ್ನನ್ನ ಬರ್ತಿದ್ದಂಗೆನೆ ದೇ ಸೆಂಟ್ ಮಿ ಟು ಬಾರ್ಡರ್ ಪ್ಲೇಸ್ ಕಾಲ್ಡ್ ಸುಚೇವ. ಅಲ್ಲಿ ಉಕ್ರೇನ್ ಇಂದ ಬರ್ತಿದ್ದಂಗೆನೆ ಬಾರ್ಡರ್ ನಲ್ಲಿ ಮೈ ಜಾಬ್ ಇಸ್ ಟು ಬೋರ್ಡ್ ದೆಮ್. ಇದು ಇಂಡಿಯನ್ ಏರ್ಲೈನ್ ಲೈಕ್ ಸ್ಪೈಸ್ ಜೆಟ್, ಇಂಡಿಗೋ ಎಕ್ಸೆಟ್ರಾ. ಅವ್ರನ್ನ ಅಲ್ಲಿಗೆ ಬೋರ್ಡ್ ಮಾಡಿಸಿ ಡೆಲ್ಲಿ ಕಳ್ಸು. ಈ ಕೋಆರ್ಡಿನೇಷನ್ ಆನ್ ಗ್ರೌಂಡ್ ಟಾಸ್ಕ್ ನಂದು ಮತ್ತು ನನ್ನ ಜೊತೆ ನಮ್ಮ ಕೊಲಿಗ್ ಒಬ್ಬ ಇದ್ದ, ಇಬ್ರು. ಸೊ ನಾವು ಫಸ್ಟ್ ಅಲ್ಲಿ ಹೋದಾಗ ರೊಮೇನಿಯಾ ಗೌರ್ಮೆಂಟ್ ಅಂಡ್ ಪೀಪಲ್ ಆಫ್ ರೊಮೇನಿಯಾ ಸಪೋರ್ಟೆಡ್ ಅ ಲಾಟ್. ರಿಯಲಿ ಅ ಬಿಗ್ ಥ್ಯಾಂಕ್ಸ್ ಅಂಡ್ ಅಪ್ರಿಷಿಯೇಷನ್ ಫ್ರಮ್ ಇಂಡಿಯನ್ ಕಡೆಯಿಂದ. ಯಾಕೆಂದ್ರೆ ಅಲ್ಲಿ ತುಂಬಾ ಜನ, ಹಂಡ್ರೆಡ್ಸ್ ಆಫ್ ಪೀಪಲ್ ಬರ್ತಾ ಇದ್ರು. ಅವ್ರಿಗೆಲ್ಲ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ಅಲ್ಲಿ ಫುಟ್ಬಾಲ್ ಫೀಲ್ಡ್ಸ್ ಅನ್ನೋದೇ ಕನ್ವರ್ಟೆಡ್ ಇಂಟು ಈ ಥರ ಒಂದು ಟೆಂಪರರಿ ಶಿಫ್ಟ್ ಸ್ಟೇಯಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ರು ಅವರು. ಫುಡ್ ತಯಾರಿ ಎಲ್ಲ ಮಾಡಿ ಎಲ್ಲರಿಗೂ ಸಪ್ಲೈ ಮಾಡ್ತಾ ಇದ್ರು. ಸೊ ನಮಗೆ ನೋಡಿ ಆಶ್ಚರ್ಯ ಆಗೋಯ್ತು. ಹಂಡ್ರೆಡ್ಸ್ ಆಫ್ ಪೀಪಲ್, ಒಂದು ಕ್ಯಾಂಪ್ನಲ್ಲಿ 700 ಪೀಪಲ್ ಇಂಡಿಯನ್ಸ್ ಇದ್ರು. ಅವರು ಹೋದಾಗ ನಮ್ಮನ್ನು ನೋಡಿ, ಸಂಬಡಿ ಫ್ರಮ್ ಇಂಡಿಯಾ ಟು ಟೇಕ್ ಕೇರ್ ಆಫ್ ಅಸ್ ಅನ್ನೋದು ಅವ್ರಿಗೆ ಒಂದು ಕಾನ್ಫಿಡೆನ್ಸ್.
ಯಾಕೆಂದ್ರೆ ಅಲ್ಲಿ ಇದಾರೆ, ನಾವ್ ಎಲ್ಲಿ ಹೋಗ್ತೀವಿ, ಮನೆಗೆ ಹೋಗ್ತೀವ, ಏನು ಎಷ್ಟು ದಿನ ಇರ್ತೀವಿ ಅನ್ನೋದು ಏನು ಐಡಿಯಾ ಇರಲಿಲ್ಲ. ಆಮೇಲೆ ನಾವು ಹೇಳಿದ್ವಿ ವಿ ಆರ್ ವರ್ಕಿಂಗ್ ಆನ್ ದ ಫ್ಲೈಟ್ಸ್, ವಿ ಸೂನ್ ಇದನ್ನ ಮಾಡ್ತೀವಿ ಅಂತ. ದೆನ್ ವೆರಿ ಸೂನ್ ಅವ್ರ ಮಿನಿಸ್ಟರ್ ಕೇಮ್. ರೊಮೇನಿಯಾದಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ ಬಂದರು. ಸೊ ಅವ್ರನ್ನು ನೋಡಿ ಅವ್ರಿಗೊಂದು ಸಮಾಧಾನ ಆಯ್ತು. ಅಂದ್ರೆ ಮಿನಿಸ್ಟರ್ ಇದಾರೆ ಇಲ್ಲಿ ಅಂತ ಅಂದ್ರೆ ಸೊ ಒಂದು ಕಾನ್ಫಿಡೆನ್ಸ್ ಬೂಸ್ಟ್. ಅಂದ್ರೆ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್ ಅಂತ ಹೇಳ್ಬಿಟ್ಟು. ಸೊ ದಿನಕ್ಕೆ 4 ಫ್ಲೈಟ್ 5 ಫ್ಲೈಟ್ ಈ ತರ ಇನ್ಫಾರ್ಮೇಶನ್ ಬರ್ತಾ ಇತ್ತು. ಸೊ ನಾವು ನಮ್ದೇನ್ ಕೆಲಸ ಅಂದ್ರೆ ಇದು ಅಲ್ಲಿ ತುಂಬಾ ಜನ ವಾಲಂಟಿಯರ್ಸ್ ಕೂಡ ಹೆಲ್ಪ್ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲರೂ ಬರ್ತಿದ್ದಾರೆ, ಅವ್ರದ್ದು ಅಡ್ರೆಸ್ಸು, ಪಾಸ್ಪೋರ್ಟ್ ನಂಬರು ಎಲ್ಲ ವೆರಿಫಿಕೇಶನ್ ಆಗ್ತದೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ದರ್ ಇಂಡಿಯನ್ ನ್ಯಾಷನಲ್ಸ್ ಆರ್ ನಾಟ್. ಸೊ ಆಲ್ ದೀಸ್ ಥಿಂಗ್ಸ್ ಎಲ್ಲ ಹಾಗೆ ಇನ್ ಎ ವೆರಿ ಕೋಆರ್ಡಿನೇಟೆಡ್ ಮ್ಯಾನರ್ ನಲ್ಲಿ evacuation process. How many people were evacuated? In total around 20,000 people plus from Ukraine total. Adralli around 8,000 people roughly were evacuated through Romania. A particular Sucheva place alli 1,800 people. In a span of? In a span of 4-5 days. Oh. 10 flights. ನನ್ನ ಅವಧಿನಲ್ಲಿ ನನ್ನ ಇದರಲ್ಲಿ ಇನ್ಚಾರ್ಜ್ ಇದರಲ್ಲಿ 10 ಫ್ಲೈಟ್ಸ್. ಬರೀ 10 ಫ್ಲೈಟ್ಸ್ ಅಲ್ಲಿ ಅಷ್ಟು ಜನ? 1000 ಕೆಪಾಸಿಟಿ 180-200. ಇದು ಜಸ್ಟ್ ಸುಚೆವಾ ಏರ್ಪೋರ್ಟ್ ಇಂದ. ಓಕೆ. ಸೊ ಇನ್ನು ಬುಕಾರೆಸ್ಟ್ ಕ್ಯಾಪಿಟಲ್ ಸಿಟಿ, ಅಲ್ಲಿಂದಾನು ತುಂಬಾ ಫ್ಲೈಟ್ಸ್ ಹೋಗಿದೆ. ಈವನ್ ಇಂಡಿಯನ್ ಏರ್ ಫೋರ್ಸ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅದು ಕೂಡ ಬಂದು ಕ್ಯಾರಿ ಮಾಡಿದೆ ಒಂದಿಷ್ಟು ಜನ. ಫಾರ್ ಎಕ್ಸಾಂಪಲ್ ಇನ್ಕ್ಲೂಡಿಂಗ್ ಉಕ್ರೇನ್ ಇಂದ ಬಂದವರು, ದೇ ವಾಂಟೆಡ್ ಟು ಕ್ಯಾರಿ ದರ್ ಪೆಟ್ಸ್. ಅವ್ರದ್ದು ಏನೋ ನಾಯಿ, ಬೆಕ್ಕು ಅದನ್ನ ಸಾಕಿತ್ತು. ಈವನ್ ಅದನ್ನು ಕೂಡ ಟ್ರಾನ್ಸ್ಪೋರ್ಟ್ ನಾರ್ಮಲ್ ಏರ್ಕ್ರಾಫ್ಟ್ಸ್ ನಲ್ಲಿ ಆಗ್ತಿರ್ಲಿಲ್ಲ, ಬಟ್ ಥ್ರೂ ಈ ಇಂಡಿಯನ್ ಏರ್ ಫೋರ್ಸ್ ಫ್ಲೈಟ್ಸ್ ನಲ್ಲಿ ಇಟ್ ವಾಸ್ ಪಾಸಿಬಲ್. ನಾಯಿ, ಬೆಕ್ಕು, including their pets were transported. Around 8,000 people in total, but from this border city Sucheva ಇಂದ around 1,800. ಅದರಲ್ಲಿ ಎಷ್ಟೋ ಜನ ಕನ್ನಡದವ್ರು ಇದ್ರು. ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಆ ಟೈಮ್ನಲ್ಲಿ ಉಕ್ರೇನ್ ನಲ್ಲಿ ಅಟ್ಯಾಕ್ಸ್ ನಲ್ಲಿ ಒಬ್ಬ ಕನ್ನಡಿಗ ಸಾವನ್ನಪ್ಪಿದ್ದ ಅಟ್ಯಾಕ್ ಅಲ್ಲಿ. ಈವನ್ ಅವನ ಜೊತೆ ಇದ್ದವರು ಕೂಡ ಥ್ರೂ ಸುಚೇವಾ ಬಂದಿದ್ರು. ಅವರು ಕೂಡ ನೋಡಿ ದೇವರ್ ಆಲ್ ಮೆಂಟಲಿ ಡಿಸ್ಟರ್ಬ್ಡ್. ಯಾಕೆಂದ್ರೆ ಈ ಬಾಂಬ್, ಈ ವಾರ್, ಈ ಗನ್ ಶಾಟ್ಸ್, ಇದಕ್ಕೆಲ್ಲ ದೇವರ್ ನಾಟ್ ಯೂಸ್ ಟು ಇಟ್. ಸಡನ್ಲಿ ಅವ್ರ ಸುತ್ತಮುತ್ತದಲ್ಲಿ ಗನ್ ಶಾಟ್ಸ್ ಇದೆ, ಬಾಂಬ್ಸ್ ಬೀಳ್ತಾರ, ಸೌಂಡ್ ಕೇಳ್ತಾ ಇದೆ ಅಂದ್ರೆ ಅದರಲ್ಲಿ ಅವರ ರೂಮ್ ಮೇಟ್ ಆಚೆ ಕಡೆ ಏನೋ ತರಕ್ಕೆ ಅಂತ ಹೋಗ್ತೀನಿ ಅಂತ ಒಂದೊಂದು ಬಂದಿಲ್ಲ. ಆಮೇಲೆ ಸುದ್ದಿ ಫೋನಲ್ಲಿ ದಟ್ ಹಿ ವಾಸ್ ಹಿಟ್ ಅಂದ್ಬಿಟ್ಟು. ಸೊ ಇದೆಲ್ಲ ಅವ್ರಿಗೆ ಒಂಥರ ಭಯಾನಕ ಸಿಚುವೇಶನ್ ಆಗಿತ್ತಲ್ಲಿ. ಆಮೇಲೆ ಆ ಸಿಚುವೇಶನ್ ಅಲ್ಲಿ ವಿ ವರ್ ಏಬಲ್ ಟು, ನಾನು ಬರೀ ರೊಮೇನಿಯಾದಲ್ಲಿ ಇದ್ದೆ, ಬಟ್ ಎಷ್ಟೋ ಜನ ನಮ್ಮ ಆಫೀಸರ್ಸ್ ಉಕ್ರೇನ್ ಒಳಗಡೆ ಹೋಗಿ ಒಂದು ಟ್ರೈನ್ ಅಲ್ಲಿ ಒಂದು ಊರಿಂದ ಇನ್ನೊಂದು ಸೇಫ್ ಏರಿಯಾಗೆ ಅವ್ರನ್ನ ಕರ್ಕೊಂಡು ಬಂದು ಎವ್ಯಾಕ್ಯೂಟ್ ಮಾಡಿಸಿದ್ದಾರೆ. ಸಮ್ ವೆರಿ ಸೀನಿಯರ್ ಆಫೀಸರ್ಸ್ ಉಕ್ರೇನ್ ಒಳಗಡೆ ಹೋಗಿ, ಎಲ್ಲ ಆಚೆ ಬರ್ತಾ ಇದ್ರು, ಇವ್ರು ಉಕ್ರೇನ್ ಹೋಗಿ ಅವ್ರನ್ನ ಆಚೆ ಕರ್ಕೊಂಡ್ ಬಂದು ಇಂಡಿಯಾಗೆ ಇಟ್ಸ್ ಮೂವಿನೇ ಮಾಡ್ಬೋದು ಅನ್ಸುತ್ತೆ. ನಾನು ಒಂದು ರಿಲೇಟಿವ್ಲಿ ಸೇಫರ್ ಏರಿಯಾದಲ್ಲಿದ್ದೆ ಒಂದು ರೊಮೇನಿಯನ್. ಬಟ್ ಇಟ್ ವಾಸ್ ನೆವರ್ ದ ಲೆಸ್ ಒಂದು ವೆರಿ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್. ಸೊ ನಿಮ್ಮ C-G ಜರ್ನಿ ತುಂಬಾ ಅಡ್ವೆಂಚರಸ್ ಜಾಸ್ತಿ ಇದೆ. ನಾನು ಅಂದ್ಕೊಂಡೇ ಇರ್ಲಿಲ್ಲ ಅಲ್ಲಿ ರೊಮೇನಿಯಾದಲ್ಲಿ ಈ ತರ ಒಂದು ಕೆಲಸ ಮಾಡ್ತೀನಿ ಅಂತ, ಒಂದು ಅವಕಾಶ ಸಿಗುತ್ತೆ ಅಂತಾನು ನಾನು ಅಂದ್ಕೊಂಡೇ ಇರ್ಲಿಲ್ಲ. ಈವನ್ ಫಾರಿನ್ ಸರ್ವಿಸ್ ಸೇರ್ಕೊಂಡಾಗ್ಲೂ ಇಷ್ಟು ಅಡ್ವೆಂಚರಸ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಮೆನಿ ಪೀಪಲ್ ಥಿಂಕ್ ದಟ್ ಎಂಬಸಿಲಿ ಏನಿರುತ್ತೆ ವರ್ಕ್, ಹೋಗ್ತಾರೆ, ಇನ್ಫಾರ್ಮೇಶನ್ ತಗೋತಾರೆ, ಗ್ಯಾದರ್ ಮಾಡ್ತಾರೆ, ಕಳಿಸ್ತಾರೆ. ಇಲ್ಲ, ಅದು ಇಲ್ಲ. ಇನ್ನು ಜಾಸ್ತಿ ಅಂದ್ರೆ ಮೀಟಿಂಗ್ಸ್ ಅಟೆಂಡ್ ಆಗ್ತಾರೆ, ಇಲ್ಲ ಅಂದ್ರೆ ಯಾವ್ದೋ ಒಂದು ಸಬ್ಮಿಟ್ ನಡೆಯುತ್ತೆ, ಇಷ್ಟು ಮಾಡ್ತಾರೆ ಅಂತ ಬಹಳಷ್ಟು ಜನಕ್ಕೆ ಒಂದು ಇನ್ಫಾರ್ಮೇಶನ್ ಇರುತ್ತೆ. ಬಟ್ ಹಿಂದ್ಗಡೆ ಇಷ್ಟೆಲ್ಲ ನಡೆಯೋದು ಯಾರಿಗೂ ಗೊತ್ತಾಗಲ್ಲ. ಮೋಸ್ಟ್ ಕೆಲವು ಸಲ ನಾನ್ ಕೇಳ್ದಂಗೆ ವೈನ್ ಅಂಡ್ ಡೈನ್. ಫಾರಿನ್ ಸರ್ವಿಸ್ ಏನ್ ಕೆಲಸ ಅಂತ ಅಂದ್ರೆ ವೈನ್ ಅಂಡ್ ಡೈನ್.
ವೈನ್ ಕುಡಿಯೋದು, ಊಟ ಮಾಡೋದು, ಎಂಜಾಯ್ ಮಾಡೋದು ಅನ್ನೋ ಟೈಪ್ ಇಂಪ್ರೆಷನ್ ಇರುತ್ತೆ. ಆಕ್ಚುಲಿ ಇಟ್ಸ್ ಮಚ್ ಮೋರ್ ದ್ಯಾನ್. ಎಸ್ ಎಸ್ ಸರ್. ಈಗ ಬಹಳಷ್ಟು ಜನ ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಇರ್ತಾರೆ. ಅಂದ್ರೆ ದೇಶ ಗೊತ್ತಿರಲ್ಲ, ಭಾಷೆ ಗೊತ್ತಿರಲ್ಲ, ಇಲ್ಲಿಂದಾನೇ ಟ್ರೇಡ್ ಮಾಡಬೇಕು ಅಂತ ವೆಬ್ಸೈಟ್ ಅಲ್ಲೆಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಮಾಡ್ಬಿಟ್ಟು ಸುಮಾರಷ್ಟು ಜನ ಹಣ ಹಾಕ್ತಾರೆ, ಬಟ್ ದೇ ಗೆಟ್ ಚೀಟೆಡ್. ಸೊ ಈ ತರದೆಲ್ಲ ಸಿಚುವೇಶನ್ಸ್ ಆಗ್ತದೆ. ಇನ್ ದಟ್ ಟರ್ಮ್ಸ್ ಒಂದು ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಯಾರಿಗಾದ್ರೂ ಒಂದು ಸಪೋರ್ಟ್ ಬೇಕು ಅಂತ ಅಂದ್ರೆ ಹೌ ದೇ ಕ್ಯಾನ್ ಕಾಂಟ್ಯಾಕ್ಟ್ ಎಂಬಸಿ, ಅಂಡ್ ಇಸ್ ದೇರ್ ಎನಿ ಸ್ಕೀಮ್ಸ್ ಆನ್ ಗೋಯಿಂಗ್ ಫಾರ್ ಟ್ರೈನಿಂಗ್ ದೆಮ್ ಅಪ್ ಇನ್ ಸಚ್ ದ ಇಂಪಾರ್ಟೆಂಟ್ ಟ್ರೇಡ್, ಅಥವಾ ಏನಾದ್ರೂ ತುಂಬಾ ಮ್ಯಾಸಿವ್ ಆಗಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಜಸ್ಟ್ ಸ್ಮಾಲ್ ಪ್ರಾಡಕ್ಟ್ಸ್ ಏನಾದ್ರು ಇಂಪೋರ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ಸೊ ಅವ್ರಿಗೆ ಗೈಡೆನ್ಸ್ ಏನಾದ್ರು ಅಥವಾ ಅಥೆಂಟಿಸಿಟಿ ಚೆಕ್ ಮಾಡ್ಕೊಳಕ್ಕೆ ಈ ತರದೊಂದು ಮ್ಯಾಟರ್ಸ್ ಅಲ್ಲಿ ಎಂಬಸಿಯಿಂದ ಹೆಲ್ಪ್ ತಗೋಬಹುದಾ? ಖಂಡಿತ. ಆಕ್ಚುಲಿ ಎಂಬಸಿಯಿಂದ, ಫಾರ್ ಎಕ್ಸಾಂಪಲ್, ಈಗ ನಾನು ಫ್ರಾನ್ಸ್ ಅಲ್ಲಿ ಇದ್ದೀನಿ. ಸೊ ಫ್ರಾನ್ಸ್ ನಲ್ಲಿ ತುಂಬಾ ಟ್ರೇಡ್ ಫೇರ್ಸ್ ನಡೆಯುತ್ತೆ. ಚೈನಾದಲ್ಲಿದ್ದೆ ನಾನು ಮುಂಚೆ. ಚೈನಾದಲ್ಲೂ ತುಂಬಾ ಟ್ರೇಡ್ ಫೇರ್ಸ್ ಆನ್ ರೆಗ್ಯುಲರ್ ಬೇಸಿಸ್ ನಡೀತದೆ. ಎಷ್ಟೊಂದ್ ಕಡೆ ಇಂಡಿಯನ್ ಪೆವಿಲಿಯನ್ ಎಸ್ಟಾಬ್ಲಿಷ್ ಮಾಡುತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಫ್ರಮ್ ಇಟ್ಸ್ ಓನ್ ಕಾಸ್ಟ್, ಡಿಪೆಂಡಿಂಗ್ ಆನ್ ದಿ ಮಿನಿಸ್ಟ್ರಿ. ಸೊ ಐ ಥಿಂಕ್ ದೇ ಶುಡ್ ಟೇಕ್ ದಿಸ್ ಆಪರ್ಚುನಿಟಿ. ಅವರು ಆ ದೇಶಕ್ಕೆ ಹೋಗಿ ಆ ಟ್ರೇಡ್ ಫೇರ್ಸ್ ನೋಡಿ, ಯಾರ್ಯಾರು ಅಂದ್ರೆ ಎಲ್ಲೆಲ್ಲಿ ಅವ್ರಿಗೆ ದೇ ಕ್ಯಾನ್ ಸಿ ದಿ ಪ್ರಾಡಕ್ಟ್ಸ್, ದೇ ಕ್ಯಾನ್ ಮೀಟ್ ಬಯರ್ ಸೆಲ್ಲರ್ ಮೀಟ್ಸ್ ಅಂತ ಆಗುತ್ತೆ. ಸೊ ಎಂಬಸಿಯಿಂದನೂ ರೆಗ್ಯುಲರ್ ಆಗಿ ಈ ತರ ಬಯರ್ ಸೆಲ್ಲರ್ ಮೀಟ್ಸ್ ಆರ್ಗನೈಸ್ ಮಾಡ್ತಾರೆ. ಪ್ರಮೋಷನ್ ಆಫ್ ಇಂಡಿಯನ್ ಪ್ರಾಡಕ್ಟ್ಸ್ ಲೈಕ್ ಸ್ಪೈಸಸ್ ಇರ್ಬೋದು, ಟೆಕ್ಸ್ಟೈಲ್ಸ್ ಇರ್ಬೋದು, ಈ ತರದ್ದು ರೆಗ್ಯುಲರ್ ಬೇಸಿಸ್ ನಲ್ಲಿ ಮಾಡ್ತಾ ಇರ್ತಾರೆ. ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ನಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ದೇ ಕ್ಯಾನ್ ಸರ್ಟನ್ಲಿ ರೈಟ್ ಟು ಎಂಬಸಿ ಆಫ್ ಇಂಡಿಯಾ ಆ ದೇಶದಲ್ಲಿ. ಸೊ ಎಂಬಸೀಸ್ ದೇ ಮೇಂಟೈನ್ ವೆರಿ ಟ್ರಾನ್ಸ್ಪರೆಂಟ್ ವೆಬ್ಸೈಟ್. ಸೊ ನೀವು ಯಾವುದೇ ದೇಶದಲ್ಲಿರೋ ಇಂಡಿಯನ್ ಎಂಬಸಿದು ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ಸ್ ಎಲ್ಲ ಸಿಗುತ್ತೆ. ಟ್ರೇಡ್ ದೇನೆ ಒಂದು ಪೇಜ್ ಇರುತ್ತೆ. ಸೊ ಆ ಪೇಜ್ ನಲ್ಲೇ ಒಂದು ಬ್ರೀಫ್ ಕೊಟ್ಟಿರ್ತಾರೆ, ಹೆಂಗ್ ನಡೀತಾ ಇದೆ ಟ್ರೇಡ್ ಸೆಕ್ಟರ್ಸ್, ಯಾವ್ಯಾವ ಅಡ್ವಾಂಟೇಜಸ್ ಇದೆ ಅನ್ನೋದೆಲ್ಲಾನು ಇನ್ಫಾರ್ಮೇಶನ್. ಸೊ ಡಿಮ್ಯಾಂಡ್ ಅಂಡ್ ಸಪ್ಲೈನು ಅಲ್ಲಿ ಮೆನ್ಷನ್ ಮಾಡಿರ್ತಾರ. ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನು ಅಸೆಸ್ ಮಾಡೋದಕ್ಕೆ ಸ್ವಲ್ಪ ಇಟ್ ರಿಕ್ವೈರ್ಸ್ ಮೋರ್ ಡೀಪ್ ಡೈವ್. ಬಟ್ ಅಷ್ಟು ಡೀಪ್ ಡೈವ್ ಅಂದ್ರೆ ಅಷ್ಟು ಇನ್ಫಾರ್ಮೇಶನ್ ಅಲ್ಲಿ ಇರೋದಿಲ್ಲ, ಬಟ್ ಓವರ್ ವ್ಯೂ ಇರುತ್ತೆ. ಸೊ whoever wants to trade ನಲ್ಲಿ ಇನ್ವಾಲ್ವ್ ಆಗಬೇಕು ಅಂದ್ರೆ ಐ ಥಿಂಕ್ ದೇ ಶುಡ್ ಎಕ್ಸರ್ಸೈಸ್ ದೇರ್ ಡ್ಯೂ ಡಿಲಿಜೆನ್ಸ್ ಅಂಡ್ ದೇ ಶುಡ್ ಡೂ ದೇರ್ ಹೋಮ್ವರ್ಕ್. ಸೊ ಆ ಹೋಮ್ವರ್ಕಿಗೆ ರಿಪ್ಲೇಸ್ಮೆಂಟ್ ಇಲ್ಲ. ಬಟ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿದು ಅಥೆಂಟಿಸಿಟಿ, ಸಮ್ ಮೋರ್ ಇನ್ಫಾರ್ಮೇಶನ್ ಇತ್ತು ಅಂತಂದ್ರೆ ದೇ ಕ್ಯಾನ್ ಸರ್ಟನ್ಲಿ ರೈಟ್ ಟು ಎಂಬಸಿ. ಅಂಡ್ ಎಂಬಸಿ ನಲ್ಲಿನೂ ಕೂಡ ಯಾರು ಇನ್ಚಾರ್ಜ್ ಅನ್ನೋದು ಕೂಡ ಎಂಬಸಿ ವೆಬ್ಸೈಟ್ ನಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಸೊ ಅಂಡ್ ಆಲ್ಸೋ ಈ ಎಕ್ಸಿಬಿಷನ್ಸ್, ಟ್ರೇಡ್ ಫೇರ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ. ಸೊ ಅದರ ಇನ್ಫಾರ್ಮೇಶನ್ ಅಪ್ಡೇಟ್ಸ್ ಇರುತ್ತಾ ವೆಬ್ಸೈಟ್ ಅಲ್ಲಿ? ಖಂಡಿತ ರೆಗ್ಯುಲರ್ ಆಗಿ ಅಂತೂ. ಅಂದ್ರೆ ಈ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್ ಇದೆ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ. ಥ್ರೂ ದೆಮ್ ಬಂದ್ರೆ ಇಟ್ ಇಸ್ ಆಲ್ವೇಸ್ ಬೆಟರ್. ಸೊ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್ ಇನ್ ಡಿಫ್ರೆಂಟ್ ಸೆಕ್ಟರ್ಸ್ ಇದೆ. ಸೊ ನನಗನ್ಸುತ್ತೆ ವಿತ್ ಇನ್ ಇಂಡಿಯಾ ಅವರು ದೇ ಶುಡ್ ಗೆಟ್ ಇನ್ ಟಚ್ ವಿತ್ ದೀಸ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್. Is it concerned with state governments or ಸೆಂಟ್ರಲ್ government? So state products na adr ಮೂಲಕ ಬರುತ್ತಾ for fairs and everything? ವೆನ್ ಈ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್ ವೆಂದೆ ಅವರು ಒಂದು ಡೆಲಿಗೇಷನ್ ತಗೊಂಡು ಕೆಲವು ಸಲ ಎಕ್ಸಿಬಿಷನ್ಸ್ಗೆ ಬರ್ತಾರೆ, ದೇ ಆಲ್ಸೋ ರೈಟ್ ಟು ಸ್ಟೇಟ್ ಗವರ್ಮೆಂಟ್ಸ್. ಸ್ಟೇಟ್ ಡೆಲಿಗೇಷನ್ಸು ಕರ್ಕೊಂಡ್ಬರ್ತಾರೆ ಅವರು. ಸೊ ಸ್ಟೇಟ್ ಗವರ್ಮೆಂಟ್ ಕೂಡ ಸ್ವಲ್ಪ ಲಿಟಲ್ ಬಿಟ್ ಮೋರ್ ಪ್ರೊಆಕ್ಟಿವ್ ಆಗ್ಬೇಕಾಗತ್ತೆ ಡೆಲಿಗೇಷನ್ಸ್ ನ ಆಯಾ ಫೇರ್ಸ್ ಗೆ ಕರ್ಕೊಂಡು ಹೋಗೋದಕ್ಕೆ, ಸ್ಟೇಟ್ ಪ್ರಾಡಕ್ಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ. Do Indians get sponsored for these fairs? ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಸ್ಕೀಮ್ಸ್. ಸೊ ಫಾರ್ ಎಕ್ಸಾಂಪಲ್ ಅವೆಲ್ಲ ಇಂಡಿಯನ್ ಪೆವಿಲಿಯನ್ ಅಂತ ಹೇಳಿದ್ದೆ ನಾನು, ದೇ ಆರ್ ಸ್ಪಾನ್ಸರ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಓಕೆ. ಯಾಕಂದ್ರೆ ಯೂಶಲಿ ದೇ ಚಾರ್ಜ್
ಸ್ಕ್ವೇರ್ ಫೀಟ್ ಬೇಸಿಸ್ ಮೇಲೆ ದೇ ಚಾರ್ಜ್ ಎಕ್ಸಿಬಿಷನ್ ಸ್ಪೇಸ್ ನಲ್ಲಿ. ಸೊ ಗೌರ್ಮೆಂಟ್ ಆಫ್ ಈ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್ ಇರ್ಬೋದು ಅಥವಾ ಕಾಮರ್ಸ್ ಅಂಡ್ ಟ್ರೇಡ್ ಮಿನಿಸ್ಟ್ರಿ ಇರ್ಬೋದು, ದೇ ಡಿಪೆಂಡಿಂಗ್ ಆನ್ ದಿ ಎಕ್ಸಿಬಿಷನ್ ದೇ ಸ್ಪಾನ್ಸರ್, ದೇ ಬ್ರಿಂಗ್ ಡೆಲಿಗೇಷನ್. Is it 100% or? ಇಲ್ಲ, ನಂಗೆ ಅನ್ಸುತ್ತೆ ಇಟ್ಸ್ ಕಂಪ್ಲೀಟ್ಲಿ ಸ್ಪಾನ್ಸರ್ಡ್ ಬೈ ಗೌರ್ಮೆಂಟ್. ಐ ಮೇ ಬಿ ರಾಂಗ್. ಯಾಕೆಂದ್ರೆ ಇದು ಜನರಲ್ ರೂಲ್ ಅಂತ ಹೇಳೋದ್ ಕಷ್ಟ ಆಗುತ್ತೆ, ಡಿಪೆಂಡಿಂಗ್ ಆನ್ ಫೇರ್, ಡಿಪೆಂಡಿಂಗ್ ಆನ್ ಕಂಟ್ರಿ. Okay. ಬಟ್ ಟ್ರೇಡ್ ಪ್ರಮೋಷನ್ ಬಂದು ಇಟ್ಸ್ ಅ ವೆರಿ ಸೀರಿಯಸ್ ಆಕ್ಟಿವಿಟಿ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಫಾರ್ ಎಕ್ಸಾಂಪಲ್ ಫ್ರಾನ್ಸ್ ವಿಚಾರ ತಗೊಂಡ್ರೆ, ಬಯಲಾಟ್ರಲ್ ಟ್ರೇಡ್ ಮುಂಚೆ $7 billion Okay. 10 years ago, ಈಗ ಡಬಲ್ ಆಗಿದೆ. Okay. ಸೊ ಯುರೋಪಿಯನ್ ಯೂನಿಯನ್ ನಲ್ಲಿ ಫ್ರಾನ್ಸ್ ವಾಸ್ 7th largest ಟ್ರೇಡಿಂಗ್ ಪಾರ್ಟ್ನರ್ ಟು ಇಂಡಿಯಾ 3 years ago. Okay. ಇವತ್ತು ಇಟ್ ಈಸ್ 3rd largest ಟ್ರೇಡಿಂಗ್. Okay. ಆಮೇಲೆ ಈವನ್ ಹೈಯರ್ ಲೆವೆಲ್ ಡೈಲಾಗ್ಸ್ ನಲ್ಲಿ ಟ್ರೇಡ್ ಈಸ್ ಆಲ್ವೇಸ್ ಡಿಸ್ಕಸ್ಡ್. ಫಾರ್ ಎಕ್ಸಾಂಪಲ್, ರೀಸೆಂಟ್ ಆಗಿ ಜಸ್ಟ್ ಲಾಸ್ಟ್ ವೀಕ್ ಪ್ರೈಮ್ ಮಿನಿಸ್ಟರ್ ವಾಸ್ ಇನ್ ಫ್ರಾನ್ಸ್. Okay. ಸೊ ಹಿ ಹ್ಯಾಡ್ ಎ ಮೀಟಿಂಗ್ ವಿತ್ ಪ್ರೆಸಿಡೆಂಟ್ ಮ್ಯಾಕ್ರಾನ್. ಸೊ ಒಂದು ಏನ್ ಡಿಸೈಡ್ ಮಾಡಿದ್ದಾರೆ ಅಂತಂದ್ರೆ, ನಮ್ದು ಬಯಲಾಟ್ರಲ್ ಟ್ರೇಡ್ ಅನ್ನ ನೆಕ್ಸ್ಟ್ 5 ವರ್ಷದಲ್ಲಿ ಡಬಲ್ ಮಾಡ್ಬೇಕು. Okay. ಸೊ ಈಗೇನ್ $15 billion ಇದೆ, ಇನ್ನು 5 ವರ್ಷದಲ್ಲಿ ನಾವು ಅದನ್ನ $30 billion ಮಾಡ್ಬೇಕು. ಇಂಡಿಯಾ ಫ್ರಾನ್ಸ್ ಸಂಬಂಧ ತುಂಬಾ ಚೆನ್ನಾಗಿ. Okay. ಈ ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟ್ ತುಂಬಾ ಖಿಯಾಟಿಕ್ ಆಗಿದ್ರು ಇಂಡಿಯಾಗೆ ಒಂದು ಸ್ಟೇಬಲ್ ಮತ್ತೆ ವೆರಿ ಟ್ರಸ್ಟೆಡ್ ಪಾರ್ಟ್ನರ್ ಅಂತ ಅಂದ್ರೆ ಫ್ರಾನ್ಸ್ ಅಂತ ಹೇಳ್ಬೋದು. Okay. ಸೊ ಬಟ್ ಆ ಫ್ರಾನ್ಸ್ ಜೊತೆ ಏನ್ ರಿಲೇಶನ್ಶಿಪ್ ಇದೆ, ಅದು ಬರೀ ಗೌರ್ಮೆಂಟ್ ಟು ಗೌರ್ಮೆಂಟ್ ಇದ್ರೆ ಸಾಕಾಗಲ್ಲ. ಅದು ಬಿಸ್ನೆಸ್ ಟು ಬಿಸ್ನೆಸ್ ಹೋಗ್ಬೇಕು, ಪೀಪಲ್ ಟು ಪೀಪಲ್ ಹೋಗ್ಬೇಕು, ಎರಡೂ ಕಮ್ಯುನಿಟೀಸ್ ಹತ್ರ ಬರ್ಬೇಕು ಅಂತಂದ್ರೆ ಟ್ರೇಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅವ್ರು ಏನ್ ಆರ್ಗನೈಸ್ ಮಾಡಿದ್ರೆ, ಒಂದು ಹೈ ಲೆವೆಲ್ ಮೆಕ್ಯಾನಿಸಮ್ ಲೆಡ್ ಬೈ ಮಿನಿಸ್ಟರ್ಸ್ ಟು ಡಬಲ್ ಟ್ರೇಡ್ ಇನ್ 5 years. ಸೊ ಇನ್ಫ್ಯಾಕ್ಟ್ ವೆರಿ ಸೂನ್ ಇಂಡಿಯಾದಿಂದ ಮಿನಿಸ್ಟ್ರಿಯಲ್ ಡೆಲಿಗೇಷನ್ ಬರುತ್ತೆ, 2 ಕಡೆ ವಿಸಿಟ್ಸ್ ಆಗುತ್ತೆ, ಫೋಕಸಿಂಗ್ ಆನ್ ಇನ್ಕ್ರೀಸಿಂಗ್ ಬಯಲಾಟ್ರಲ್. ಈಗ ಬಹಳ ಒಳ್ಳೆ ಆಪರ್ಚುನಿಟಿ ಟು ಎಸ್ಪೆಷಲಿ ಯುರೋಪ್ ಜೊತೆ ಟ್ರೇಡ್ ಮಾಡೋದಕ್ಕೆ. ಯಾಕೆಂದ್ರೆ ಜಸ್ಟ್ ಜನವರಿನಲ್ಲಿ ಏನಾಯ್ತು ಅಂದ್ರೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ Yes. ನೆಗೋಷಿಯೇಷನ್ಸ್ ಕನ್ಕ್ಲೂಡ್ ಆಗಿದೆ, Mother of all. ಡೀಲ್ಸ್. ಸೊ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ Yes. ಇಂಡಿಯನ್ ಟ್ರೇಡರ್ಸ್ಗೆ Okay. ಯುರೋಪ್ ಜೊತೆ ಟ್ರೇಡ್ ಮಾಡೋದಕ್ಕೆ. ಯಾಕೆಂದ್ರೆ ತಾರಿಫ್ಸ್ ವಿಲ್ ಬಿ ವೆರಿ ವೆರಿ ಲೆಸ್. ಸೊ ಇಟ್ಸ್ ಅ ಫ್ರೀ ಟ್ರೇಡ್ ಅಗ್ರಿಮೆಂಟ್. Yes. ಅಷ್ಟೆಲ್ಲ UK ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ, Okay. ಈಗ ಆಪರೇಷನಲ್ ಆಗಿದೆ. ಆಮೇಲೆ ನ್ಯೂಜಿಲೆಂಡ್ ಜೊತೆ ಆಗಿದೆ, ಒಮಾನ್ ಜೊತೆ ಆಗಿದೆ. Oh. ಸೊ ಡಿಫ್ರೆಂಟ್ ರೀಜನ್ಸ್ ಗ್ರೂಪಿಂಗ್ಸ್ ಜೊತೆ ಮೋರ್ ಅಂಡ್ ಮೋರ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗ್ತಿರೋದ್ರಿಂದ, ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ಮ ಟ್ರೇಡರ್ಸ್ಗೆ ದೇ ಲುಕ್ ಅಟ್ ದೀಸ್ ಅಗ್ರಿಮೆಂಟ್ಸ್. ಸೊ ಅವ್ರಿಗೆ ಯಾವ್ದಾವ್ದು ಇಂಟ್ರೆಸ್ಟೆಡ್ ಇದೆ ಆ ಸೆಕ್ಟರ್ ನಲ್ಲಿ, ಎಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಇದೆ ಅದರಲ್ಲಿ ಅವರು, ನಂಗನ್ಸುತ್ತೆ ದೇ ಶುಡ್ ಮೇಕ್ ಗುಡ್ ಯೂಸ್ ಆಫ್ ದೀಸ್. ಸೊ ಗೌರ್ಮೆಂಟ್ ಇಂದ ಇರ್ಬೋದು, ನಮ್ಮ ಎಂಬಸಿಸ್ ಇಂದ ಇರ್ಬೋದು, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಇರ್ಬೋದು, ದೇ ಪ್ರೊವೈಡ್ ದಿಸ್ ಅಟ್ಮಾಸ್ಫಿಯರ್ ಎನ್ವಿರಾನ್ಮೆಂಟ್ ವಿಚ್ ಇಸ್ ಗುಡ್ ಫಾರ್ ಇಂಡಿಯನ್ ಟ್ರೇಡರ್ಸ್. ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದನು PLI ಲಿಂಕ್ಡ್ ಸ್ಕೀಮ್ಸ್ ಇದೆ. ಸೊ ಅದನ್ನು ಕೂಡ ಅವರು ಯೂಸ್ ಮಾಡಿಕೊಂಡು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ನಲ್ಲಿ ದೇ ಕ್ಯಾನ್ ಮೇಕ್ ಗುಡ್ ಯೂಸ್ ಆಫ್. ಅಂದ್ರೆ ಅವ್ರ ಕಡೆಯಿಂದ ದೇ ಶುಡ್ ಮೇಕ್ ಯೂಸ್ ಆಫ್ ದೀಸ್ ಆಪರ್ಚುನಿಟೀಸ್. However, schemes are there, but we have to make use of it. ಎಸ್. ಫ್ರಾನ್ಸ್ ಅಲ್ಲಿ ಏನಾದ್ರೂ ಒಂದು ಈ ತರ ಫೆಸ್ಟ್ ನಡೆಯುತ್ತಾ? ಈ ರೀಸೆಂಟ್ ಟೈಮ್ಸ್ ಅಲ್ಲಿ ನಡೆದಿತ್ತಾ, ಅಥವಾ ಮುಂದೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ ನಿಮ್ಮ ಎಂಬಸಿ ಕಡೆಯಿಂದ? ರೀಸೆಂಟ್ ಜಸ್ಟ್ ಲಾಸ್ಟ್ ವೀಕ್ ಒಂದಾಯ್ತು. ಈ ವರ್ಷ ಏನಾಗಿದೆ ಅಂದ್ರೆ, ಫ್ರಾನ್ಸ್ ಜೊತೆ ನಾವು ಇಯರ್ ಆಫ್ ಇನೋವೇಷನ್ ಅಂತ ಮಾಡ್ತಾ ಇದ್ವಿ. ಈ ವರ್ಷ ಕಂಪ್ಲೀಟ್ ಇನೋವೇಷನ್ ಅಂತ ಬಂದಾಗ ಫ್ರಾನ್ಸ್ ಜೊತೆ ಇದು ಬಹಳ ಇಂಪಾರ್ಟೆಂಟ್ ಇಯರ್ ಆಫ್ ಇನೋವೇಷನ್. ಸೊ ಜಸ್ಟ್ ಆನ್ ಯಾವಾಗ 14th ಜೂನ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಶ್ರೀ ನರೇಂದ್ರ ಮೋದಿ ಅವರು ಬಂದಿದ್ರು ನೀಸ್ ಅನ್ನೋ ಊರಿಗೆ. ಅಲ್ಲಿ ಒಂದು ಈವೆಂಟ್ ಇನಾಗ್ರೇಟ್ ಮಾಡಿದ್ರು ವಿತ್ ಫ್ರೆಂಚ್ ಪ್ರೆಸಿಡೆಂಟ್. ಆ ಈವೆಂಟ್ ಹೆಸರು ಭಾರತ್ ಇನೋವೇಟ್ಸ್. ಸೊ ಭಾರತ್ ಇನೋವೇಟ್ಸ್ ಅಂತ ಒಂದು ಈವೆಂಟ್, ಇಂಡಿಯಾದಿಂದ ಮೋರ್ ದ್ಯಾನ್ 120 ಡೀಪ್ ಟೆಕ್ ಕಂಪನೀಸ್, ಸ್ಟಾರ್ಟ್ಅಪ್ಸ್
ಎಲ್ಲ ಬಂದು ದೇ ಶೋಕೇಸ್ ದೇರ್ ಪ್ರಾಡಕ್ಟ್ಸ್. ಆಮೇಲೆ ಅದ್ರ ಜೊತೆ ಫ್ರಾನ್ಸ್ ಇಂದ ಕಂಪನೀಸ್ ಇದ್ವು, ಏನು ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆಯಿಂದೆಲ್ಲ ಇನೋವೇಷನ್ ಹೈಟೆಕ್ ಕಂಪನೀಸ್ ದೇ ಡಿಸ್ಪ್ಲೇಡ್ ದರ್ ಪ್ರಾಡಕ್ಟ್ಸ್, ಭಾರತ್ ಇನೋವೇಟ್ಸ್ ಅಂತ. ಆಮೇಲೆ ಅಷ್ಟೇ ಅಲ್ಲ, ಪ್ರೈಮ್ ಮಿನಿಸ್ಟರ್ ಮೋದಿ ಮತ್ತೆ ಪ್ರೆಸಿಡೆಂಟ್ ಮ್ಯಾಕ್ರಾನ್ ಇಬ್ರು ಒಟ್ಟಿಗೆ ಹೋಗಿ ವಾಕ್ ಥ್ರೂ ಮಾಡಿದ್ರು. ಡಿಫ್ರೆಂಟ್ ಕಂಪನಿ ಸಿಇಒಸ್ ರೆಪ್ರೆಸೆಂಟೇಟಿವ್ಸ್ ಜೊತೆ ಮಾತಾಡಿದ್ರು, ಅವ್ರ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡ್ರು. ಇದು ಕಂಪ್ಲೀಟ್ಲಿ ಈ ಭಾರತ್ ಇನೋವೇಟ್ಸ್ ಏನಿದೆ, ಇದು ಕಂಪ್ಲೀಟ್ಲಿ ಇಂಡಿಯನ್ ಸ್ಪಾನ್ಸರ್ಡ್ ಈವೆಂಟ್ ಫ್ರಾನ್ಸ್ ನಲ್ಲಿ, ಟು ಶೋಕೇಸ್ ಇಂಡಿಯನ್ ಇನೋವೇಷನ್, ಇಂಡಿಯನ್ ಟೆಕ್ನಾಲಜಿ. ಆಮೇಲೆ ಎಸ್ಪೆಷಲಿ ಈ ಯೂನಿವರ್ಸಿಟೀಸ್ ನಲ್ಲೂ, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನಲ್ಲೂ ತುಂಬಾ ಇನೋವೇಷನ್, ತುಂಬಾ ರಿಸರ್ಚ್ ನಡೀತೆ. ಬಟ್ ಪ್ರಪಂಚಕ್ಕೆ ಅದ್ರ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ಸೊ ಈ ತರ ಒಂದು ಬಿಗ್ ಈವೆಂಟ್ ಆರ್ಗನೈಸ್ ಮಾಡಿದಾಗ ಅಟ್ ಇಂಟರ್ನ್ಯಾಷನಲ್ ಲೆವೆಲ್, ಆಮೇಲೆ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾರೆ ಅಥವಾ ಆ ದೇಶದ ಪ್ರೆಸಿಡೆಂಟ್ ಬಂದಿದ್ದಾರೆ ಅಂದ್ರೆ ಅದಕ್ಕೊಂದು ಹೈಲೈಟ್ ಸಿಗುತ್ತೆ. ಆ ಹೈಲೈಟ್ ಇಂದ ಇವ್ರಿಗೂ ಸ್ವಲ್ಪ ಲೈಮ್ ಲೈಟ್ ಬರ್ತಾರೆ, ಆಪರ್ಚುನಿಟೀಸ್ ಅಲ್ಲಿಂದ ಜನರೇಟ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಇದೊಂದು ಮಾಡಿತ್ತು. ಅದಾಗಿ ವಿತಿನ್ 3 days ನಲ್ಲಿ ಪ್ರೈಮ್ ಮಿನಿಸ್ಟರ್ ಕೇಮ್ ಟು ಪ್ಯಾರಿಸ್ ಅಂಡ್ ಒಂದು ಕೀ ನೋಟ್ ಸ್ಪೀಚ್ ನ ಡೆಲಿವರ್ ಮಾಡ್ತಾರೆ ವಿವಾ ಟೆಕ್ ಸಮಿಟ್ ಅಲ್ಲಿ. ಈ ವಿವಾ ಟೆಕ್ ಸಮಿಟ್ ಅನ್ನೋದು ಯುರೋಪ್ ನಲ್ಲೇನೆ ಅತ್ಯಂತ ದೊಡ್ಡ ಟೆಕ್ನಾಲಜಿ ಮತ್ತೆ ಸ್ಟಾರ್ಟ್ಅಪ್ ಇವೆಂಟ್. ಸೊ ಅಲ್ಲೂ ಒಂದು ಇಂಡಿಯನ್ ಪೆವಿಲಿಯನ್ ಎಸ್ಟಾಬ್ಲಿಷ್ ಮಾಡಿದ್ರು. ಅದು ಆ ಇಡೀ ವಿವಾ ಟೆಕ್ ಸಮಿಟ್ ನಲ್ಲಿ ಇಂಡಿಯನ್ ಪೆವಿಲಿಯನ್ ವಾಸ್ ದಿ ಲಾರ್ಜೆಸ್ಟ್. ಸೊ ಎಷ್ಟೊಂದು ಇಂಡಿಯನ್ ಕಂಪನೀಸ್ ಬಂದಿದ್ರು, ಎಷ್ಟೊಂದು ಇನ್ವೆಸ್ಟರ್ಸ್ ಬಂದು ವಿಚಾರಿಸಿದ್ರು, ಕಾಂಟ್ಯಾಕ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ಸೊ ಇದೇನಾಗುತ್ತೆ, ಒಂದು ಕಂಪನಿ ಟು ಕಂಪನಿ, ಬಿಸ್ನೆಸ್ ಟು ಬಿಸ್ನೆಸ್ ಕೊಲಾಬರೇಷನ್ಸ್, ಪಾರ್ಟ್ನರ್ಶಿಪ್ಸ್, ಕೋ ಡೆವಲಪ್ಮೆಂಟ್ ಆಫ್ ಫ್ಯೂಚರ್ ಟೆಕ್ನಾಲಜೀಸ್. ಸೊ ಇದಕ್ಕೆಲ್ಲ ಒಂದು ಅವಕಾಶ. ಆಮೇಲೆ ಬಹಳ ಐ ಥಿಂಕ್ ಸೆಪ್ಟೆಂಬರ್ ನಲ್ಲಿ ಒಂದು ಟೆಕ್ಸ್ಟೈಲ್ಸ್ ಎಕ್ಸಿಬಿಷನ್ ನಡೆಯುತ್ತೆ ಪ್ಯಾರಿಸ್. ಓಕೆ. ಸೊ ಅದರಲ್ಲಿ ಇಂಡಿಯಾ ಇಸ್ ದಿ ಪಾರ್ಟ್ನರ್. ಓಕೆ. ಸೊ ಇಂಡಿಯಾಯಿಂದನೂ ಒಂದು ಡೆಲಿಗೇಷನ್ ಬರುತ್ತೆ, ಇಂಡಿಯಾ ಪೆವಿಲಿಯನ್ ಇಂದ ಬರುತ್ತೆ, ಇಂಡಿಯನ್ ಟೆಕ್ಸ್ಟೈಲ್ಸ್ ಅನ್ನ ಎಕ್ಸಿಬಿಟ್ ಮಾಡೋದಕ್ಕೆ ಅವಕಾಶ. ಸೊ ಈ ತರ ಇದು ಜಸ್ಟ್ ಫ್ರಾನ್ಸ್ ನಲ್ಲಿ ನಾನು ಹೇಳ್ತಾ ಇದ್ದೀನಿ. ನೀವು ಇಮ್ಯಾಜಿನ್ ಮಾಡ್ಕೊಟ್ರಿ ಗ್ಲೋಬಲ್ ಲೆವೆಲ್ ನಲ್ಲಿ. ಸೊ ಟೆಕ್ಸ್ಟೈಲ್ ಅಂತ ಹೇಳಿದ್ರಿ ಇನ್ ಸೆಪ್ಟೆಂಬರ್. ಸೊ ಮಣ್ಕಲ್ಬೂರ್ ಸೀರೆ ಹೋಗುತ್ತಾ ಸರ್? ಅದೇ ಗೊತ್ತಿಲ್ಲ, ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಒಂದು ಹ್ಯಾಂಡ್ಲೂಮ್ ಒಂದು ಬಾಡಿ ಅವರು ಲೀಡ್ ಮಾಡ್ತಾ ಇದಾರೆ. ಸೊ ನಾನು ಪುಷ್ ಮಾಡ್ತಾ ಇದ್ದೀನಿ ಈ ಕಡೆ ಎಂಬಸಿಯಿಂದನೂ ಟು, ಅಂದ್ರೆ ಬೇರೆ ಬೇರೆ ಸ್ಟೇಟ್ ಗವರ್ಮೆಂಟ್ಸ್ ಇಂದನೂ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕಾಗತ್ತೆ, ಮೋರ್ ಆಕ್ಟಿವ್ ಇದರಲ್ಲಿ ಪುಷ್ ಮಾಡ್ಬೇಕಾಗತ್ತೆ. ನನಗನ್ಸುತ್ತೆ ಫೋಕಸ್ ಮೋಸ್ಟ್ಲಿ ಡೊಮೆಸ್ಟಿಕ್ ಇಂಟರ್ನಲ್ಲಿ ಇರುತ್ತೆ, ಬಟ್ ಎಕ್ಸ್ಟರ್ನಲ್ಲಿನೂ ಜಾಸ್ತಿ ನಾವು ನೋಡಿದಷ್ಟು ಜಾಸ್ತಿ ಆಪರ್ಚುನಿಟೀಸ್, ಬಟ್ ತುಂಬಾ ಕೆಲಸ ಇದೆ ಆ ವಿಚಾರದಲ್ಲಿ. ಬಟ್ ಒಂದು ವಿಚಾರ ಸರ್, ಫ್ರಾನ್ಸ್ ಅಂತ ಅಂದ್ರೆ ಆಕ್ಚುಲಿ ಇನ್ 2025 ಫ್ರಾನ್ಸ್ ಮೇಡ್ ಅ ಬೆಂಚ್ ಮಾರ್ಕ್ ಟೂರಿಸ್ಟ್. ದೇ ಕ್ರಾಸ್ಡ್ 100 million. ಸೊ ನಾಟ್ ಅ ಮಚ್ ಬಿಗ್ ಕಂಟ್ರಿ, ಬಟ್ ಸ್ಟಿಲ್ 100 million ದಾಟ್ತಾರೆ ಟೂರಿಸ್ಟ್. ಇಂಡಿಯಾ ವಿತ್ ಸೋ ಮಚ್ ಆಫ್ ಹೆರಿಟೇಜ್ and vast country, different climatic conditions. ಸೊ ಇಷ್ಟೆಲ್ಲ ಇದ್ದು ಯಾಕೆ ಇಂಡಿಯಾ ಸ್ಟಿಲ್ is under 10 million tourists? ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಫ್ರಾನ್ಸ್ ಈಸಿಲಿ ಒನ್ ಆಫ್ ದಿ ಟಾಪ್ ಟೂರಿಸ್ಟ್ ಡೆಸ್ಟಿನೇಷನ್ ಗ್ಲೋಬಲಿ. ಪ್ರಪಂಚದಲ್ಲಿ ಎಲ್ಲೇ ನೋಡಿದ್ರು ಫ್ರಾನ್ಸ್ ಅಂತ ಅಂದ್ರೆ ಟೂರಿಸ್ಟ್ ಕಂಟ್ರಿ ಅಂತಾನೆ ಅದು. ಪ್ಯಾರಿಸ್ ಎಸ್ಪೆಷಲ್, ಪ್ಯಾರಿಸ್ದು ಪಾಪ್ಯುಲೇಷನ್ ಬಂದು ಅರೌಂಡ್ 1 ಕೋಟಿ ಅಂತ. ಬ್ಯಾಂಗ್ಳೂರ್ ಅದಕ್ಕಿಂತ ಜಾಸ್ತಿ, 2 ಕೋಟಿ. ಪ್ಯಾರಿಸ್ ನಲ್ಲಿ ಅರೌಂಡ್ 1 ಕೋಟಿ ಅಂತ ಅನ್ಕೋಬಹುದು. ಬಟ್ ಪ್ರತಿ ವರ್ಷ 5 ಕೋಟಿ ಜನ ಬರ್ತಾರೆ, 15 million ಬರೀ ಪ್ಯಾರಿಸ್ಗೆ ಟೂರಿಸ್ಟ್, ಇಂಟರ್ನ್ಯಾಷನಲ್ ಟೂರಿಸ್ಟ್. ನೀವು ಅವಾಗಲೇ ಹೇಳ್ದಂಗೆ ಇಡೀ ಇಂಡಿಯಾ ನೋಡ್ಕೊಂಡ್ರೆ ಪರ್ ಇಯರ್ ಲೆಸ್ ದನ್ 10 million. ಬರೀ ಪ್ಯಾರಿಸ್ ಅಲ್ಲ 15 million, ನ್ಯೂಯಾರ್ಕ್ 16 million. ಎಲ್ಲಿ ಗ್ಯಾಪ್ ಇದೆ ಅಂತ ನನಗೆ ಅನ್ಸುತ್ತೆ ನಮ್ದು ಪ್ರಮೋಷನ್ ಅಲ್ಲಿ ಇನ್ನೂ ಬಹಳ ಬಾಕಿ ಇದೆ ಅನ್ಸುತ್ತೆ ಕೆಲಸ ಮಾಡೋದು.
ನಾವು ಒಂದು ಇದು ನನ್ನ ಪರ್ಸನಲ್ ಒಪಿನಿಯನ್. ನನಗನ್ಸುತ್ತೆ ಒಂದು ಎಂಡ್ ಟು ಎಂಡ್ ಒಬ್ಬ ಟೂರಿಸ್ಟ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಬ್ಲಾಗಿಂಗ್ಸ್ ಮಾಡಿಸ್. ಹಾ, ಸೊ ಈ ಒಂದು ಆರೆಂಜ್ ಎಕಾನಮಿ, ವೆರ್ ಇಟ್ ಕಮ್ಸ್ ಟು ಆರೆಂಜ್ ಸೋಷಿಯಲ್ ಇನ್ಫ್ಲುಯೆನ್ಸರ್ಸ್, ಸೊ ಅವ್ರ ಮೂಲಕ ಮಾಡಿಸೋ ಅಂತ ಯಾವ್ದಾದ್ರು ಸ್ಕೀಮ್ಗಳು ಇದಾವ ಎಂಬಸಿಲಿ ಅಥವಾ ಇನ್ ಸಮ್ ಡಿಫ್ರೆಂಟ್? ಅಂದ್ರೆ ದೇರ್ ಇಸ್ ನೋ ಲಿಮಿಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಟೂರಿಸಂ ಅನ್ನೋದು ಇಟ್ಸ್ ಎ ಟಾಪ್ ಪ್ರಯಾರಿಟಿ ಫಾರ್ ಗವರ್ಮೆಂಟ್. ಒಂದು ಪರ್ಟಿಕ್ಯುಲರ್ ಸ್ಕೀಮ್ ಅನ್ನೋದು ಅಷ್ಟೇ ಅಲ್ಲದೆ ನಂಗನ್ಸುತ್ತೆ ತುಂಬಾ ಫ್ರೀಡಮ್ ಇದೆ. ಫಾರ್ ಎಕ್ಸಾಂಪಲ್, ಇದು ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಎರಾ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ. ಡೆಫಿನೆಟ್ಲಿ ಈಗ ನಾವು ಎಷ್ಟು ನೋಡ್ತೀವಿ ಇನ್ಸ್ಟಾಗ್ರಾಮ್ ನಲ್ಲಿ, ಎಸ್ಪೆಷಲಿ ಇಂಡಿಯನ್ ಇನ್ಫ್ಲೂಯೆನ್ಸರ್ಸ್, ದೇ ಗೆಟ್ ಸ್ಪಾನ್ಸರ್ಡ್ ಬೈ ಅದರ್ ಕಂಟ್ರೀಸ್. ಅಲ್ಲೇ ಹೋಗಿ ಅಲ್ಲಿ ಶೂಟ್ ಮಾಡ್ತಾರೆ, ಇಂಡಿಯನ್ಸ್ಗೆಲ್ಲ ತಿಳಿಸ್ತಾರೆ. ಅದೇ ರೀತಿ ರಿವರ್ಸ್ ಮಾಡ್ಬೋದು. ಫಾರಿನ್ ಇನ್ಫ್ಲೂಯೆನ್ಸಸ್, ಫಾರ್ ಎಕ್ಸಾಂಪಲ್ ಫ್ರಾನ್ಸ್ ನಲ್ಲಿರೋ ಟಾಪ್ ಸೋಷಿಯಲ್ ಇನ್ಫ್ಲೂಯೆನ್ಸಸ್, ದೇ ಕ್ಯಾನ್ ಬಿ ಸ್ಪಾನ್ಸರ್ಡ್ ಟು ಕರ್ನಾಟಕ, ಫಾರ್ ಎಕ್ಸಾಂಪಲ್. ಡಿಸ್ಕ್ರೈಬ್ ಇನ್ ಒನ್ ವರ್ಡ್ ಫ್ರಾನ್ಸ್. Aestheticism, India, diversity. if there is one book that you suggest every student must read the book, which is it? The monk who owned Ferrari. I really remember that. Childhood ಅಲ್ಲಿ ಓದಿದ್ದು. But I think to Indian students, if they want to read a book, I recommend this book. Who takes food seriously, French people or Indians? French. Very, very serious. Okay. ಫಾರ್ ಎಕ್ಸಾಂಪಲ್, ನಾವೇನ್ ಮಾಡ್ತೀವಿ ಅಂದ್ರೆ, ಏನೋ ಕೆಲಸ ಇತ್ತು ಅಂತಂದ್ರೆ ಕ್ವಿಕ್ ಆಗಿ ಊಟ ಮಾಡ್ಬಿಟ್ಟು. ಫ್ರಾನ್ಸ್ ಚಾನ್ಸೇ ಇಲ್ಲ ಇದು. ದೇ ಟೇಕ್ ಗುಡ್ 1 to 2 hours ಟು ಎಂಜಾಯ್ ದ ಫುಡ್. ಆಮೇಲೆ ಫುಡ್ ಟೈಮ್ ಅಲ್ಲಿ ನೀವೇನಾದ್ರೂ ಬೇಗ ಬೇಗ ತಗೊಂಬಾ, ಈಗ ಆರ್ಡರ್ ಮಾಡ್ಬಿಟ್ಟು 5 ನಿಮಿಷ ತಗೊಂಬ, 10 ನಿಮಿಷ ತಗೊಂಬ, ಸಿಟ್ಟಾಕ. ಅವ್ರ ಪ್ರಕಾರ ಫುಡ್ ಆ ರೀತಿ ತಿನ್ನೋದಲ್ಲ. ಫುಡ್ ಅವರು ದೇ ವಿಲ್ ಟೇಕ್ ಟೈಮ್ ಟು ಪ್ರಿಪೇರ್, ಆಮೇಲೆ ಬಂದು ಸರ್ವ್ ಮಾಡ್ತಾರೆ. ನೀವು ಆರಾಮಾಗಿ ಯು ಹ್ಯಾವ್ ಟು ಚೆರಿಶ್ ದಟ್ ಫುಡ್, ಎಂಜಾಯ್ ದಿ ಫುಡ್. ಆಮೇಲೆ ದೆನ್ ಹ್ಯಾವ್ ಕಾಫಿ, ಅಪಟೈಸರ್ಸ್, ಡ್ರಿಂಕ್ಸ್. ಸೊ ಅವ್ರದ್ದೊಂದು ಅದ್ ಏನಿದೆ ಅದು ಸ್ಯಾಕ್ರೋಸ್ಯಾಂಕ್ಟ್. ಅವ್ರಿಗೆ ನೀವು ಅದನ್ನ ಹರಿಬರಿ ಮಾಡಂಗಿಲ್ಲ, ರಶ್ ಮಾಡಂಗಿಲ್ಲ. ನೀವೇನಾದ್ರು ಒಂದು ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀರಿ ಅಂತಂದ್ರೆ, ನಿಮ್ಗೇನು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ನೋಡ್ಬಿಟ್ಟು ಹೋಗೋದು. ಬೇಕಾದ್ರೆ ಫುಡ್ ಆನ್ ದ ವೇ, ಅಥವಾ ಕೆಲವು ಸಲ ಸ್ಕಿಪ್ಪೇ ಮಾಡ್ಬಿಡ್ತೀರ ಸ್ನಾಕ್ಸ್ ನಲ್ಲಿ. ಅವ್ರ ಪ್ರಕಾರ ಫುಡ್ ಈಸ್ ಪಾರ್ಟ್ ಆಫ್ ದಟ್ ಎಂಟೈರ್ ಟ್ರಿಪ್. ಸೊ ಒಂದ್ ಕಡೆ ಹೋದಾಗ ಅಲ್ಲಿ ಒಂದು ಕೆಫೆನಲ್ಲಿ ದೇ ಚಿಲ್, ದೇ ಸಿಟ್, ದೇ ಆರಾಮ್ಸೆ ತಿಂತಾರೆ, ಎಂಜಾಯ್ ದ ಫುಡ್, ಅಂಡ್ ದೆನ್ ನೆಕ್ಸ್ಟ್. ಸೊ ದೇ ರಿಯಲಿ ಟೇಕ್ ಫುಡ್ ವೆರಿ ವೆರಿ ಸೀರಿಯಸ್. ಆಮೇಲೆ ದೇ ಡೂ ಲಾಟ್ ಆಫ್ ರಿಸರ್ಚ್, ಗ್ಯಾಸ್ಟ್ರೋನಮಿ ನಲ್ಲೇನೆ ಎಷ್ಟೊಂದು ಇನ್ಸ್ಟಿಟ್ಯೂಟ್ಸ್ ಇವೆ. ಸೊ ದೇ ಡೂ ರಿಸರ್ಚ್ ಆನ್ ಫುಡ್. They took food very, very serious. Okay. But I think namdralli variety, history, I think it's still not matchable. They take food very seriously. What is one thing that Indians must learn from France? For example, a culture of fitness. ನನಗೆ ಅನ್ಸುತ್ತೆ Indians can learn from French ಅಂತ ಅನ್ಸುತ್ತೆ. ನೀವು ಜಸ್ಟ್ ಯು ಗೋ ಟು ಪ್ಯಾರಿಸ್ ಆಫ್ ಫ್ರಾನ್ಸ್, ಯು ಸಿ, ನೀವು ಜನರು ಓಡ್ತಾನೆ ಇರ್ತಾರೆ. ಅಂದ್ರೆ ಮ್ಯಾರಥಾನ್ ಇವೆಂಟ್ಸ್, ಡೇ ಇರ್ಲಿ ನೈಟ್ ಇರ್ಲಿ, ಯು ವಿಲ್ ಆಲ್ವೇಸ್ ಸಿ ಸಂಬಡಿ ಇನ್ ಜಾಗಿಂಗ್ ಡ್ರೆಸ್ ರನ್ನಿಂಗ್ ಆಲ್ ದ ಟೈಮ್. ಅದು ಚಳಿಗಾಲ ಇರ್ಲಿ, ಬೇಸಿಗೆಗಾಲ ಇರ್ಲಿ, ಬೆಳಿಗ್ಗೆ ಇರ್ಲಿ, ರಾತ್ರಿ ಇರ್ಲಿ, ಮಧ್ಯಾಹ್ನ ಇರ್ಲಿ, ಓಡ್ತಾ ಇರ್ತಾರೆ. ಆಮೇಲೆ ಪಾರ್ಕ್ ನಲ್ಲಿನೂ ಕೂಡ ಅಥವಾ ಬೀಚ್ ಅಲ್ಲಿನೂ ದೇ ಕೀಪ್ ರೀಡಿಂಗ್ ಬುಕ್ಸ್. ಸೊ ನಾವು ಈಗ ನಾವು ನೋಡ್ದಂಗೆ ಎಲ್ಲರೂ ಮೊಬೈಲ್ ನೋಡ್ತೀವಿ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇರ್ತೀವಿ. ನನಗನ್ಸುತ್ತೆ ಇದು ಕಲ್ಚರ್ ಆಫ್ ಫಿಟ್ನೆಸ್, ಆಮೇಲೆ ಬುಕ್ಸ್ ಓದೋದು, ಅನ್ಸುತ್ತೆ ಈ ಹ್ಯಾಬಿಟ್ ನಾವು ಅವ್ರ ಡೆವಲಪ್ಡ್ ಕಂಟ್ರಿ ಆಗಿದ್ರು ದೇ ಸ್ಟಿಲ್ ಹೋಲ್ಡ್ ಆನ್ ಟು ದಿಸ್. ಈಗ ರೀಸೆಂಟ್ಲಿ ಅವ್ರು ಏನ್ ಮಾಡಿದ್ರೆ, ದೇ ಬ್ಯಾನ್ ಸೋಷಿಯಲ್ ಮೀಡಿಯಾ ಫಾರ್ ಚಿಲ್ಡ್ರನ್ ಲೆಸ್ ದನ್ 16 years. Even I think India is making the same policy. I think it is worthy to emulate ಅಂತ ಅನ್ಸುತ್ತೆ. But the fitness and book reading books, I think that we should keep up on that. What is the thing that France must learn from India? France, ನನಗನ್ಸುತ್ತೆ ಒಂದು, because we are very diverse, we respect each other well ಅಂತ ಅನ್ಸುತ್ತೆ ನನಗೆ. ಫಾರ್ ಎಕ್ಸಾಂಪಲ್, ಈಗ ಫಾರ್ ಎಕ್ಸಾಂಪಲ್ ಫ್ರೆಂಚ್ದೇನು ಅಂತಂದ್ರೆ,
ನೀವು ಫ್ರೆಂಚ್ ಲ್ಯಾಂಗ್ವೇಜ್ ಸರಿಯಾಗಿ ಮಾತಾಡ್ಲಿಲ್ಲ ಅಂದ್ರೆ ದೇ ದೇ ಬಿಹೇವ್ ರೂಟ್ಲಿ. ಯಾ ಸೊ ಬಟ್ ನಮ್ಮಲ್ಲಿ ಹಂಗಲ್ಲ. ನಮ್ಮಲ್ಲಿ ಯಾರಿಗೋ ಒಬ್ನಿಗೆ ಭಾಷೆ ಗೊತ್ತಿಲ್ಲ ಅಂದ್ರೆ ವಿ ಗೋ ಔಟ್ ಆಫ್ ಅವರ್ ವೇ ಟು ಹೆಲ್ಪ್ ದೆಮ್. ಸೊ ನಮ್ದು ಆತರ ರೆಸ್ಪೆಕ್ಟಿಂಗ್ ಅದರ್ಸು ಅಥವಾ ಡೈವರ್ಸಿಟಿನ ಅಕ್ಸೆಪ್ಟ್ ಮಾಡೋದು, ನಮ್ದ್ರಲ್ಲಿ ಆ ಅಕ್ಸೆಪ್ಟಬಿಲಿಟಿ, ಆ ಕಲ್ಚರ್ ಏನಿದೆ ನಂಗೆ ಅನ್ಸುತ್ತೆ ಫ್ರಾನ್ಸ್. ಇವನ್ ಐ ಹರ್ಡ್ ದ ಸೇಮ್ ಥಿಂಗ್ ವಿತ್ ಜರ್ಮನ್ಸ್. ನೀವು ಬೋಂಜೂರ್ ಅನ್ನ ಸರಿಯಾಗಿ ಹೇಳಿಲ್ಲ ಅಂತ ಅಂದ್ರೆ ಅವರು ದೇ ಡೋಂಟ್ ಟೇಕ್ ಇಟ್. ಇದು ಅಟ್ಲೀಸ್ಟ್ ಯು ಆರ್ ಟ್ರೈಂಗ್ ಟು ಸ್ಪೀಕ್ ಇನ್ ಫ್ರೆಂಚ್, ಅಲ್ಲಿ ಆ ಥರ ಅಲ್ಲ. ಸೊ ಒನ್ ಸೆಂಟೆನ್ಸ್ ಇನ್ ಮ್ಯಾಂಡ್ರಿನ್. ಯು ಸೇ ಸಮಥಿಂಗ್, ನಾನು ಅದನ್ನ ಚೈನೀಸ್ ಅಲ್ಲಿ ಹೇಳಕ್ ಇದನ್ನೇ ಹೇಳ್ತೀನಿ ಚೈನೀಸ್ ಅಲ್ಲಿ. ನೀ ಶನ್ಮೋದೋ ಶೋ ವೋ ಯೋಂಗ್ ಜೊಂಗ್ ಜ್ವಾನ್ ಶೋ ಜಗ ಹ್ವಾ. ಸರ್ ದೇವರೊಳ ನನಗೇನು ಅರ್ಥ ಆಗ್ಲಿಲ್ಲ, ಪ್ಲೀಸ್ ಅದೇನಂತ ಹೇಳ್ತೀರಾ? ಓ ಶನ್ಮೋದೋ ಬೂಮಿಂಗ್ ಬಾಯ್. ವಾಟ್ ಇಸ್ ಇಟ್ ಸರ್? ಅದೇ ನಾನು ನೀವು ಏನಾದ್ರೂ ಹೇಳಿ ನಾನು ಅದನ್ನ ಚೈನೀಸ್ ನಲ್ಲಿ ಹೇಳ್ತೀನಿ ಅನ್ನೋದನ್ನ ಚೈನೀಸ್ ನಲ್ಲಿ ಹೇಳ್ತೀನಿ. ಬೇಡ ಸರ್. ಆಮೇಲೆ ನೀವೇನು ಹೇಳಿದ್ರಿ ಅನ್ನೋದು ಅರ್ಥ ಆಗ್ಲಿಲ್ಲ ಅಂದ್ರೆ ಸೊ ನಾನು ಅದನ್ನೇ ನೀ ಶೋ ಶರ್ಮಾ ತೋ ಬೂಮಿಂಗ್ ಬಾಯ್ ಅಂತಾನೆ. ಸೊ ಫ್ರೆಂಚ್ ಕಲ್ತಿದ್ದೀರಾ? ಕಲಿಯಕ್ ಟ್ರೈ ಮಾಡಿದೆ, ಬಟ್ ಅಂದ್ರೆ ಇನ್ನು ಐ ಹ್ಯಾವ್ ಟು ಕಾನ್ಸಾಲಿಡೇಟ್ ಇದು. ಓಕೆ, ಹೌ ಡು ಯು ಮ್ಯಾನೇಜ್ ದಮ್? ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಸರ್? ಟ್ರಾನ್ಸ್ಲೇಟರ್ಸ್, ಲೈವ್ ಟ್ರಾನ್ಸ್ಲೇಟರ್ಸ್? ಅಂದ್ರೆ ಪ್ಯಾರಿಸ್ ಒಂಥರ ಟೂರಿಸ್ಟಿ ಪ್ಲೇಸ್ ಆಗಿರೋದ್ರಿಂದ ಮತ್ತೆ ಒಂಥರ ಕಾಸ್ಮೋಪಾಲಿಟನ್ ಆಗಿರೋದ್ರಿಂದ ಪ್ಯಾರಿಸ್ ನಲ್ಲಿ ಐ ಡೋಂಟ್ ಫೇಸ್ ಎನಿ ಪ್ರಾಬ್ಲಮ್. ಬಟ್ ನಂದು ನೇಚರ್ ಆಫ್ ವರ್ಕ್ ಇರೋ ಹೆಂಗಿದೆ ಅಂತ ಅಂದ್ರೆ ನಾನು ಫ್ರೆಂಚ್ ಲಿಟ್ರೇಚರ್ ಅಥವಾ ಫ್ರೆಂಚ್ ನ್ಯೂಸ್ ಪೇಪರ್ಸ್ ಅದನ್ನ ಜಾಸ್ತಿ ಓದ್ಬೇಕಾಗುತ್ತೆ. ಅದು ನಾನು ಯೂಸ್ ಟೆಕ್ನಾಲಜಿ ಟು ಟ್ರಾನ್ಸ್ಲೇಟ್. ಆಮೇಲೆ ನಮ್ಮ ಎಂಬಸಿನಲ್ಲೂ ಇಬ್ಬರು ಟ್ರಾನ್ಸ್ಲೇಟರ್ಸ್ ಇದ್ದಾರೆ. ಸೊ ಅವರನ್ನು ನಾನು ಅವ್ರಿಗೆ ಹೆಲ್ಪ್ ಕೂಡ ತಗೊಂಡು. ಬಟ್ ಸೋ ಫಾರ್ ವರ್ಕಲ್ಲಿ ಬೋತ್ ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಅಲ್ಲಿ ಲ್ಯಾಂಗ್ವೇಜ್ ಅಂತ ಬಿಗ್ ಇಶ್ಯೂ ಏನಾಗಿಲ್ಲ. ಸೊ ಆಮೇಲೆ ಫ್ರೆಂಡ್ಸ್ ಆರ್ ನೈಸ್ ಪೀಪಲ್, ಸೊ ಇಟ್ಸ್ ಓಕೆ. ಅವರು ಕೂಡ ದೇವ್ ರೆಕಗ್ನೈಸ್ಡ್. ಸೊ ಇಂಗ್ಲಿಷು ಒಂದು ವೆರಿ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಅವರು ಕೂಡ ಎಸ್ಪೆಷಲಿ ನನ್ನ ಲೈನ್ ಆಫ್ ವರ್ಕ್ ನಲ್ಲಿ ಇರೋರು ತುಂಬಾ ಜನ ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ. ಸೊ ಇಂಗ್ಲಿಷ್ ನಲ್ಲಿ ಮಾತಾಡೋದಕ್ಕೆ ಮೇಜರ್ ಪ್ರಾಬ್ಲಮ್ ಇಲ್ಲ. One message to the people of Karnataka, to the people of Durga. Dreams come true. ಸೊ ಫಾರ್ ಎಕ್ಸಾಂಪಲ್ ನಂದೇ ನೋಡ್ಕೊಂಡ್ರೆ ನಾನು ಜಸ್ಟ್ ದುರ್ಗ ಇಲ್ಲಿ ನನಗೇನೆ ಕೆಲವು ಸಲ ಆಶ್ಚರ್ಯ ಆಗುತ್ತೆ. ಎಲ್ಲಾದ್ರೂ ಒಂದು ಫಾರ್ ಎಕ್ಸಾಂಪಲ್ ರೊಮೇನಿಯಾ ಆ ಥರ ಎಲ್ಲ ಹೋದಾಗ ನಾನು ಹೆಂಗ್ ಬಂದೆ ಇಲ್ಲಿ ಅನ್ನೋದು ನನಗೇನೆ ಯೋಚನೆ ಮಾಡಿದಾಗ ಕೆಲವು ಸಲ ನನಗೂ ಆಶ್ಚರ್ಯ ಆಗುತ್ತೆ. ಸೊ ನಂಗೆ ಅನ್ಸುತ್ತೆ ವಾಟ್ ಎವರ್ ಯು ಡ್ರೀಮ್, ಬಿಲೀವ್ ದಟ್ ಇಟ್ ಕ್ಯಾನ್ ಕಮ್. ಸೊ ದಟ್ ಈಸ್ ಒನ್ ಸಿಂಗಲ್ ಮೆಸೇಜ್, ಡ್ರೀಮ್ಸ್ ಕಮ್ ಟ್ರೂ. Thanks for the interview, sir, for your precious time. And definitely we had a very good conversation. And ಈ ಒಂದು ನೀವು ಕೊಟ್ಟಂತ ಮಾಹಿತಿ ಬಹಳಷ್ಟು ಜನಕ್ಕೆ ತುಂಬಾ ಇನ್ಸ್ಪೈರ್ ಆಗುತ್ತೆ. ಡೆಫಿನೆಟ್ಲಿ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಬಹಳಷ್ಟು ಜನಕ್ಕೆ ಎಂಬಸಿ ಹೆಂಗ್ ವರ್ಕ್ ಮಾಡುತ್ತೆ ಅಂಡ್ ಹೌ ಎಕ್ಸಾಕ್ಟ್ಲಿ ನಾವು ಇದರಿಂದ ಹೆಲ್ಪ್ ತಗೋಬಹುದು ಅನ್ನೋದು ಬಹಳಷ್ಟು ಜನಕ್ಕೆ ಏನೋ ಗೊತ್ತಿರಲ್ಲ. ಸೊ ಈ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ ಇಂದ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಅಂಡ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಅವರ್ ಗೆಸ್ಟ್. ಥ್ಯಾಂಕ್ ಯು. Yes sir, thanks.